ಬಸವಣ್ಣವರು ಈ ಇಂದ್ರಾದಿ ದೇವತೆಗಳನ್ನೆಲ್ಲ ಪೂಜಿಸಬಾರ್ದು ಅಂತ ಹೇಳ್ತಾರೆ. ರಾಮ ಕೃಷ್ಣ ಮುಂತಾದ ದೇವರುಗಳು ಸಹ ಪೂಜೆಗೆ ಯೋಗ್ಯರಲ್ಲ ಅಂತಂತಾರೆ. ಏಕದೇವತಾವಾದ ಒಂದು ಅವೈದಿಕ ವಾದ. ಮನು ಒಂದು ನಿಯಮ ಮಾಡ್ತಾನೆ. ಇದು ಬಸವಣ್ಣವರ ಲಿಂಗಾಯತ ಧರ್ಮಕ್ಕೆ ವಿರುದ್ಧವಾದದ್ದು. ವಚನಗಳಲ್ಲಿರುವ ಸಿದ್ಧಾಂತಗಳಿಗೆ ಪ್ರಾಮುಖ್ಯತೆ ಬರಲಿ ಅನ್ನೋ ಉದ್ದೇಶದಿಂದ ಕೆಲವು ಆಗಮಗಳಿಗೆ ವಚನಗಳ ಸಿದ್ಧಾಂತಗಳನ್ನು ಸೇರಿಸೋದಕ್ಕೆ ಶುರು ಮಾಡಿದರು. ವಚನಗಳನ್ನು ಯಾರೋ ಕವಿಗಳು ಬರೆದಿಲ್ಲ. ಅವರು ಸ್ವತಃ ಅನುಭವಿಸಿ ಆ ಆನಂದವನ್ನು, ಲಿಂಗಾನಂದವನ್ನು ಅನುಭವಿಸಿ ಅದರಿಂದ ಬರೆದವರು. ನಾನು ಬೇರೆ ಲಿಂಗ ಬೇರೆ ಅಂತ ಹೇಗೆ ತಿಳ್ಕೊಳ್ಳಲ್ವೋ ಅದೇ ರೀತಿ ನಾನು ಬೇರೆ, ಸ್ಥಾವರ ಲಿಂಗ ಬೇರೆ ಅಂತ ತಿಳ್ಕೊಬಾರ್ದು. ಹಿಂದೂಗಳು ಯಾರು, ಲಿಂಗಾಯತರು ಯಾವುದು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ನೀನು ಯಾಕೆ ಹೋದೆ ಅಂತ ಕೇಳ್ತಾರೆ. ಇಂಥವ್ರು ಇದ್ದಾರೆ. ಇಂಥವ್ರ ದೃಷ್ಟಿಯಲ್ಲಿ ನಾವು ತಿದ್ದೋದು ಕಷ್ಟ. ವೇದಗಳನ್ನು ಯಾರು ಫಾಲೋ ಮಾಡ್ತಾರೆ ಅವರು ವೇದಗಳೇ ಶ್ರೇಷ್ಠ, ಆಗಮಗಳಲ್ಲ ಅಂತ ಹೇಳ್ತಾರೆ. ಶಂಕರಾಚಾರ್ಯರ ಅದ್ವೈತಕ್ಕೂ ಲಿಂಗಾಯತರ ಅದ್ವೈತಕ್ಕೂ ಎರಡು ವ್ಯತ್ಯಾಸ ಇದ್ದಾವೆ. ವೀರಶೈವ ಲಿಂಗಾಯತ ಪದದ ವಿಷಯ ಹಿಂದೂಗಳಲ್ಲ ಅನ್ನೋ ವಿಷಯ ಕಲಬುರ್ಗಿ ಅವರು ಹೇಳಿದಾಗ ಅದು ಯಾಕೆ ಭಾಳ ತೀವ್ರ ಸ್ವರೂಪವನ್ನು ತಗೊಂತಂತ ನಿಮ್ಗೆ ಅನಿಸ್ತದೆ? ಹೇಳೋ ವಿಧಾನದಲ್ಲಿ ಏನಾದರೂ ತಪ್ಪಿದ್ರಾ? ಕಲಬುರ್ಗಿ ಅವರು ಭಾಳ ಇಂಪಾರ್ಟೆಂಟ್ ಆಗಿದ್ರು. ಅಲ್ಲ, ಎಲ್ಲರೂ ಕಲಬುರ್ಗಿ ಅವರು ಕಾಣ್ತಿದ್ರು, ನಾನು ಕಾಣ್ತಿರ್ಲಿಲ್ಲ ಅವಾಗ. ಬಟ್ ಮೂಲ ಸತ್ಯವನ್ನು ಕಲಬುರ್ಗಿ ಅವ್ರಿಗೆ ಹೇಳಿದವರು ತಾವೇ ಅಲ್ಲ ಸರ್? ಅಲ್ಲ, ಅದು ನಾನು ಹೇಳಿದ್ದು ಹೌದು ಇರ್ಬೋದು. ಯಾಕೆ ಗೊತ್ತಿಲ್ಲ, ನನ್ನನ್ನು ಯಾಕೆ ಕೊಂದೆಲ್ಲ ಗೊತ್ತಿಲ್ಲ. ಹೇಳ್ತಾ ಇಲ್ಲ ಸರ್. ಜನರಿಗೆ ಲಿಂಗಾಯತರು ಅಂದ್ರೆ ಯಾರು, ಲಿಂಗಾಯತಿಸಮ್ ಅಂದ್ರೆ ಏನು ಅಂತನ್ನೋ ಕುತೂಹಲ ಕೆಲವರಿಗೆ ಬರ್ತಾ ಇದೆ. ಅದರಿಂದ ಬಸವಣ್ಣವ್ರ ಬಗ್ಗೆ ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಫಾರಿನರ್ಸ್ ಅವ್ರಿಗೂ ಅವೇರ್ನೆಸ್ ಬರ್ತಾ ಇದೆ ಅಂತ ಅನ್ನಿಸ್ತದೆ ನನಗೆ. ಶರಣರ ಸಂಘ, ಸತ್ಸಂಗ, ಮಹಾಮನೆ ಇವೆಲ್ಲ ಒಂದೇ ಅರ್ಥದವು. ಆತ್ಮೀಯರೇ, ಶರಣಾರ್ಥಿ. ಇಂದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ನಿವೃತ್ತರಾದ ಪ್ರೊಫೆಸರ್ ಎನ್ ಜಿ ಮಹದೇವಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದಂತೆ ಭಾಳ ಮಹತ್ವದ ಗ್ರಂಥ ಕನ್ನಡದಲ್ಲಿ ಮೊದಲು ಬಂದದ್ದು ಎನ್ ಜಿ ಮಹದೇವಪ್ಪ ಅವರ ಲಿಂಗಾಯತರು ಹಿಂದೂಗಳಲ್ಲ ಕೃತಿ. ಅದೊಂದು ರೀತಿಯ ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಿತು. ಆದರೆ ಅದು ಈಗ ಹೆಚ್ಚು ಧ್ವನಿಸ್ತಾ ಇರೋದು ಅದಕ್ಕೊಂದು ವಿಶೇಷವಾದ ಅರ್ಥ ಇದೆ. ನಿವೃತ್ತಿಯ ನಂತರ ಅನೇಕ ಅಂಥ ಮಹತ್ವದ ಕೃತಿಗಳನ್ನು, ಮುಖ್ಯವಾಗಿ ವಚನಗಳ ನಿಘಂಟು, ತತ್ವಶಾಸ್ತ್ರದ ನಿಘಂಟಿನ ಅಗತ್ಯ ಕೂಡ ಕನ್ನಡದಲ್ಲಿ ಇತ್ತು. ಕೇವಲ ಪದಗಳನ್ನು ಗುರುತಿಸದೆ ಆ ಪದಗಳ ವ್ಯಾಖ್ಯಾನವನ್ನು ಮಾಡೋದರ ಮೂಲಕ ಒಂದು ಹೊಸ ಅಪರೂಪದ ಕೊಡುಗೆಯನ್ನು ತತ್ವಶಾಸ್ತ್ರ ಮತ್ತು ವಚನಶಾಸ್ತ್ರಕ್ಕೆ ಕೊಟ್ಟ ಶ್ರೇಯಸ್ಸು ಡಾಕ್ಟರ್ ಎನ್ ಜಿ ಮಹದೇವಪ್ಪನವರಿಗೆ ಸಲ್ತದೆ. ಅವರನ್ನು ನಾನು ವಚನ ವಾಹಿನಿಯ ಪರವಾಗಿ ಅನಂತ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ಸರ್, ಕನ್ನಡದಲ್ಲಿ ಬಹಳ ದೊಡ್ಡ ಸಂಚಲನ ಉಂಟಾಗಿದ್ದು ಈ ಲಿಂಗಾಯತರು ಹಿಂದೂಗಳು ಹೌದೋ ಅಲ್ವನ್ನ ಅಂತ ಪ್ರಶ್ನೆ. ಅದಕ್ಕೆ ತಾವು ಯಾವ್ಯಾವ ಆಕರಗಳ ಆಧಾರದ ಮೇಲೆ ಲಿಂಗಾಯತರು ಹಿಂದೂಗಳು ಅಲ್ಲ ಅಂತ ಬರೀಲಿಕ್ಕೆ ಸಾಧ್ಯ ಆಯ್ತು ಸರ್? ಹಿಂದೂಗಳು ಅಂತ ಹೇಳಿದರೆ ಯಾರು ವೇದಗಳನ್ನು ನಂಬ್ತಾರೋ ಅವರು ಹಿಂದೂಗಳು. ಬೈಬಲ್ ಕ್ರಿಶ್ಚಿಯನ್ರಿಗೆ ಆಧಾರ ಗ್ರಂಥ ಆಗಿರುವಂತೆ, ಕುರಾನ್ ಮುಸ್ಲಿಮರಿಗೆ ಆಧಾರ ಗ್ರಂಥ ಆಗಿರುವಂತೆ, ಗ್ರಂಥ ಸಾಹೇಬ್ ಸಿಖ್ಖರಿಗೆ ಆಧಾರ ಗ್ರಂಥ ಆಗಿರುವಂತೆ, ವೇದಗಳು
ಹಿಂದೂಗಳಿಗೆ ಆಧಾರ ಗ್ರಂಥಗಳು. ಒಬ್ಬ ವ್ಯಕ್ತಿ ಹಿಂದೂನೋ ಅಲ್ವೋ ಅಂತ ನಾವು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆ ಅರ್ಥ ಏನು? ಆತ ವೇದಗಳನ್ನು ನಂಬ್ತಾನೋ ಇಲ್ವೋ, ಅಥವಾ ವೇದಗಳಿಗೆ ತಕ್ಕಂತೆ, ವೇದಗಳ ಆದೇಶಗಳಿಗೆ ತಕ್ಕಂತೆ ಆತ ನಡ್ಕೊಳ್ತಾನೋ ಇಲ್ವೋ ಅಂತ ಅನ್ನೋದು ನಾವು. ಇದಕ್ಕೆ ಉತ್ತರ ಹೇಳೋದಾದರೆ ಅವನು ಹೌದು ವೇದಗಳಿಗೆ ತಕ್ಕಂತೆಯೇ ನಡ್ಕೊಳ್ತಾನೆ ಅಂದರೆ ಆತ ಹಿಂದೂ, ಇಲ್ಲ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅಥವಾ ಅದನ್ನು ಬಿಟ್ಟು ಬೇರೆ ಥರ ನಡ್ಕೊಳ್ತಾನೆ ಅಂತಂದರೆ ಅವನು ಹಿಂದೂ ಅಲ್ಲ ಅಂತ ಅನ್ನೋದು ಒಂದು ಮುಖ್ಯವಾದ ತಳಹದಿ. ಆ ತಳಹದಿಯ ಮೇಲೆ ನಾನು ಅನೇಕ ಸುಮಾರು ಒಂದು 8 ಅಥವಾ 10 ವಿಚಾರಗಳನ್ನು ನಾನು ಕಲೆ ಹಾಕಿದ್ದೀನಿ. ನಮ್ಮ ತತ್ವಶಾಸ್ತ್ರದಲ್ಲಿ ಒಂದು ಪದ್ಧತಿ ಇದೆ. ಯಾರು ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ತಾರೋ ಅವರು ವೈದಿಕರು, ಅಥವಾ ನಾವು ಈಗಿನ ಭಾಷೆಯಲ್ಲಿ ಹೇಳಬೇಕಂತ ಹೇಳಿದರೆ ಅವರು ಹಿಂದೂಗಳು. ಯಾರು ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳೋದಿಲ್ಲ ಅವರು ಅವೈದಿಕರು. ಅದಕ್ಕೆ ತತ್ವಶಾಸ್ತ್ರದಲ್ಲಿ 3 ಉದಾಹರಣೆಗಳನ್ನು ಕೊಡ್ತಾರೆ. ಚಾರ್ವಾಕರು, ಬೌದ್ಧರು ಮತ್ತು ಜೈನರು. ಈ 3 ವೇದ ಪ್ರಾಮಾಣ್ಯವನ್ನು ಒಪ್ಕೊಳ್ಳೋದಿಲ್ಲ, ಆದ್ದರಿಂದ ಅವರು ವೈದಿಕರಲ್ಲ, ಅಥವಾ ಅವರು ಆಸ್ತಿಕರಲ್ಲ, ನಾಸ್ತಿಕರು ಅಂತಂತಾರೆ. ಇದು ಒಂದು ಆಧಾರ. ಎರಡನೇದು ಅಂತೇಳಿದರೆ ವೇದಗಳಲ್ಲಿ ಏನು ಬೋಧನೆ ಆಗಿದೆ ಆ ಬೋಧನೆಯನ್ನು ನಾವು ಲಿಂಗಾಯತರು ಒಪ್ಕೊಳ್ತಾರೋ ಇಲ್ವೋ ಅಂತ ಅನ್ನೋದು ಒಂದು ಪ್ರಶ್ನೆ. ಈಗ ವೇದಗಳಲ್ಲಿ ಬಹುದೇವತಾರಾಧನೆ ಇದೆ. ವೇದಗಳು 33 ಕೋಟಿ ದೇವರಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ 33 ಬಹಳ ಮುಖ್ಯವಾದವರು ಅಂತ ಹೇಳ್ತಾರೆ. ಅದರಲ್ಲಿ ಇಂದ್ರ, ಅಗ್ನಿ, ಯಮ, ವರುಣ ಇಂಥವರು 11 ಜನ ಮುಖ್ಯರಾದವರು ಅಂತ ಹೇಳ್ತಾರೆ. ಒಟ್ಟು 33 ದೇವತೆಗಳನ್ನೇ ಆಗಲಿ 11 ದೇವತೆಗಳನ್ನೇ ಆಗಲಿ ಪೂಜಿಸುವವರು ಬಹುದೇವತಾವಾದಿಗಳು. ಬಸವಣ್ಣವರು ಈ ಇಂದ್ರಾದಿ ದೇವತೆಗಳನ್ನೆಲ್ಲ ಪೂಜಿಸಬಾರ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ರಾಮ, ಕೃಷ್ಣ ಮುಂತಾದ ದೇವರುಗಳು ಸಹ ಪೂಜೆಗೆ ಯೋಗ್ಯರಲ್ಲ ಅಂತಂತಾರೆ. ಯಾಕೆ ಅಂತ ಹೇಳಿದರೆ, ಯಾವುದೇ ದೇವರು ನಮ್ಮಿಂದ ಏನನ್ನು, ಭಕ್ತರಿಂದ ಏನನ್ನು ಅಪೇಕ್ಷಿಸಬಾರ್ದು. ಅವರು ಆನಂದದ ಮೂರ್ತ ರೂಪ. ಅವರು ರಾಮಕೃಷ್ಣ ತಮ್ಮ ಅವತಾರಗಳಲ್ಲಿ ಅನೇಕ ರೀತಿಯ ಕಷ್ಟಗಳಿಗೆ ಒಳಗಾದರು. ದೇವರಿಗೆ ಕಷ್ಟ ಬರ್ತದೆ ಅಂತಂದರೆ ಅದು ನಂಬಕ್ಕೆ ಆಗೋದಿಲ್ಲ, ಅವರು ದೇವರೇ ಅಲ್ಲ ಅಂತ. ಅದೇ ರೀತಿ ಬ್ರಹ್ಮ ದೇವರಲ್ಲ. ಯಾಕೆ ಅಂತೇಳಿದರೆ ಬ್ರಹ್ಮನಿಗೆ 5 ತಲೆ ಇದ್ವು, ಅಲ್ಲಿ 1 ತಲೆ ಹೋದಾಗ ಅವನ ಆ 1 ತಲೆಯನ್ನು ಹುಟ್ಟಿಸ್ಕೊಳ್ಳೋದಕ್ಕೆ ಆಗಲಿಲ್ಲ, 5ನೇ ತಲೆಯನ್ನು ಹುಟ್ಟಿಸ್ಕೊಳ್ಳೋಕೆ ಆಗಲಿಲ್ಲ ಅವನಿಗೆ. ಅದರಿಂದ ಬ್ರಹ್ಮನೂ ದೇವರಲ್ಲ. ಅದರಿಂದ ಇಂಥ ಪೌರಾಣಿಕ ನಂಬಿಕೆಯನ್ನು ತೆಗೆದುಹಾಕಿ ಒಂದೇ ದೇವತೆಯನ್ನು, ಒಂದೇ ದೈವವನ್ನು ನಾವು ಪೂಜಿಸಬೇಕು ಅಂತ ಬಸವಣ್ಣವರು ಹೇಳ್ತಾರೆ. ಪೌರಾಣಿಕ ಭಾಷೆಯಲ್ಲಿ ಹೇಳೋದಾದರೆ ಶಿವನನ್ನೇ ಪೂಜಿಸಬೇಕು ಅಂತ ಹೇಳ್ತಾರೆ. ಎಷ್ಟೋ ಸಾರಿ ಶಿವ, ಪರಶಿವ ಅನ್ನೋ ಪದಗಳನ್ನು ಉಪಯೋಗಿಸ್ತಾರೆ, ಆದರೆ ಅವರು ಹೆಚ್ಚಾಗಿ ಲಿಂಗ ಅನ್ನೋ ಪದವನ್ನೇ ಉಪಯೋಗಿಸೋದು ಬಹಳ. ಸೊ ಈ ಏಕದೇವತಾವಾದ ಒಂದು ಅವೈದಿಕ ವಾದ. ಎರಡನೇದಾಗಿ ವೈದಿಕರು ಆ ಹಲವಾರು ದೇವತೆಗಳನ್ನು ಪೂಜಿಸಿ ಅವರನ್ನು ಸಂತೃಪ್ತಿಪಡಿಸೋದಕ್ಕೋಸ್ಕರ
ಪ್ರಾಣಿ ಬಲಿಯನ್ನೊಳಗೊಂಡ ಯಜ್ಞಯಾಗಾದಿಗಳನ್ನು ಮಾಡ್ತಿದ್ದರು. ಬಸವಣ್ಣವರು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳುವ ಮೂಲಕ ಈ ಪ್ರಾಣಿ ಬಲಿಯನ್ನು ತೆಗೆದುಹಾಕಿದರು. ಪ್ರಾಣಿ ಬಲಿ ಇರ್ಕೂಡ್ದು, ಅದು ಭಕ್ತಿ ಅಲ್ಲ ಅಂತ ಹೇಳಿದರು. ಆಮೇಲೆ ವೇದಗಳಲ್ಲಿ ಜಾತಿ ಭೇದ ಮಾಡಬೇಕು ಅನ್ನೋ ಒಂದು ಆದೇಶ ಇದೆ. ವರ್ಣಾಶ್ರಮ, ವರ್ಣ ಮತ್ತು ಆಶ್ರಮ ಎರಡೂ. ವರ್ಣ ಪದ್ಧತಿ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಮೇಲೆ ಐದನೆಯ ಒಂದು ಪಂಚಮರು ಅಂತನೋ ಅಸ್ಪೃಶ್ಯರು ಇದ್ದರು. ಅವರಲ್ಲಿ ಅವರಿಗೆ ಅತಿಶೂದ್ರರು ಅಂತಲೂ ಅಂತಿದ್ದರು. ಈ ಮೊದಲನೆಯ 3 ವರ್ಗ ಏನಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವರು ದ್ವಿಜರು. ಇವರು ಜನಿವಾರ ಹಾಕ್ಕೋಬೋದು. ಈ ಜನಿವಾರ ಹಾಕ್ಕೊಂಡ್ರೆ ಮಾತ್ರ ವೇದಗಳನ್ನು ಅಧ್ಯಯನ ಮಾಡೋದಕ್ಕೆ ಯೋಗ್ಯರು. ಶೂದ್ರರು ಮತ್ತು ಪಂಚಮರು ಜನಿವಾರ ಇಲ್ಲ, ಅವರಿಗೆ ಜನಿವಾರಕ್ಕೆ ಯೋಗ್ಯರಲ್ಲ ಅವರು. ಆದ್ದರಿಂದ ಅವರ ಪ್ರಕಾರ ಅಂದರೆ ಮನು ಒಂದು ನಿಯಮ ಮಾಡ್ತಾನೆ, ಏನು, ಯಾರು ಜನಿವಾರ ಹಾಕ್ಕೊಳ್ತಾರೆ ಅವರು ಮಾತ್ರ ಮೋಕ್ಷಕ್ಕೆ ಅಂದರೆ ಆಧ್ಯಾತ್ಮಿಕ ಸಾಧನೆಗೆ ಅರ್ಹರು. ಆಧ್ಯಾತ್ಮಿಕ ಸಾಧನೆಯನ್ನು ಸಹ ಮಾಡಬಾರ್ದು ಶೂದ್ರರು ಮತ್ತು ಪಂಚಮರು. ಅದಕ್ಕೆ ಜೊತೆಗೆ ಒಬ್ಬ ಬಾದರಾಯಣ ಅಂತ ಒಬ್ಬ ಸುಮಾರು ಕ್ರಿಸ್ತಶಕ 1ನೇ ಶತಮಾನ ಅಥವಾ 2ನೇ ಶತಮಾನ ಇರ್ಬೋದು, ಅವನು ಬಾದರಾಯಣ ತನ್ನ ಬ್ರಹ್ಮಸೂತ್ರದಲ್ಲಿ ಅಪಶೂದ್ರಾಧಿಕರಣ ಅಂತ ಒಂದು ವಿಭಾಗವನ್ನು ಬರೀತಾನೆ. 1ನೇ ಅಧ್ಯಾಯದ 3ನೇ ಪಾದದ 34ರಿಂದ 38ನೇ ಶ್ಲೋಕಗಳು. ಅದರಲ್ಲಿ ಅಪಶೂದ್ರಾಧಿಕರಣದಲ್ಲಿ ಶೂದ್ರರಿಗೆ ಜನಿವಾರ ಹಾಕ್ಕೊಳ್ಳುವ ಒಂದು ಅರ್ಹತೆ ಇಲ್ಲವಾದ್ದರಿಂದ ಅವರು ವೇದಾಧ್ಯಯನ ವೇದಾಧ್ಯಾಪನ ಮಾಡುವಂತೆ ಇಲ್ಲ, ಯಜ್ಞಯಾಗಾದಿಗಳನ್ನು ಮಾಡುವಂತೆ ಇಲ್ಲ ಅಂತ ಒಂದು ನಿಯಮವನ್ನು ಮಾಡ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ವೇದಾಧ್ಯಯನ ವೇದಾಧ್ಯಾಪನ ಯಜ್ಞ ಯಜನ ಮಾಡುವವರು ಮಾತ್ರ ಆಧ್ಯಾತ್ಮಿಕ ಸಾಧನೆಗೆ ಅರ್ಹರು. ಅವರು ಆಧ್ಯಾತ್ಮಿಕ ಸಾಧನೆ ಮಾಡಿ ಮೋಕ್ಷ ಪಡಿತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಆದರೆ ಆ ಸಾಧನೆ ಮಾಡೋದಕ್ಕೆ ಅರ್ಹತೆ ಬೇಕಲ್ಲ ಮೊದಲನೇದು. ಅದಕ್ಕೆ ಈ ಅಪಶೂದ್ರಾಧಿಕರಣ ಏನಿದೆ, ಶೂದ್ರರಿಗೆ ಮತ್ತು ಪಂಚಮರಿಗೆ ಸಾಧ್ಯವಾದರೆ ಹೆಂಗಸರಿಗೆ ಈ ಅಧಿಕಾರ ಇಲ್ಲ ಅಂಥೇಳಿ ಅವರು ಮೂವರನ್ನು ಮೋಕ್ಷವನ್ನು ಅವರಿಗೆ ನಿರಾಕರಿಸ್ತಾರೆ. ಇದು ಬಸವಣ್ಣವರ ಲಿಂಗಾಯತ ಧರ್ಮಕ್ಕೆ ವಿರುದ್ಧವಾದದ್ದು. ಹೆಂಗಸರು, ಶೂದ್ರರು ಮತ್ತು ಪಂಚಮರು ಮೂರೂ ಸಹ ಮೋಕ್ಷಕ್ಕೆ ಅರ್ಹರು ಅಂತ ತೋರಿಸೋದಕ್ಕೋಸ್ಕರ ಅವರು ಏನು ಮಾಡಿದರು, ಶೂದ್ರರಿಗೆ, ಸ್ತ್ರೀಯರಿಗೆ ಮತ್ತು ಪಂಚಮರಿಗೆ ಮೂವರಿಗೂ ಲಿಂಗ ಕೊಟ್ಟರು. ಈ ಇಷ್ಟಲಿಂಗ ಪ್ರದಾನ ಮಾಡುವ ಮೂಲಕ ಎಲ್ಲರೂ ಮೋಕ್ಷಕ್ಕೆ ಅರ್ಹರು, ಎಲ್ಲರೂ ಆಧ್ಯಾತ್ಮಿಕ ಸಾಧನೆ ಮಾಡಬಹುದು ಅಂತನ್ನೋದನ್ನು ತೋರಿಸ್ಕೊಟ್ರು ಅವರು. ಮತ್ತು ಆಶ್ರಮ ಧರ್ಮ ಏನಿದೆ ಅದು ವೈದಿಕರಿಗೆ ಮಾತ್ರ, ಶೂದ್ರರಿಗಿಲ್ಲ. ಬಸವಣ್ಣವ್ರು ಏನು ಹೇಳಿದರು, ಆಶ್ರಮ ಧರ್ಮನೇ ಬೇಕಿಲ್ಲ ಅಂತ ಹೇಳಿದರು. ಯಾಕೆ ಅಂತ ಹೇಳಿದರೆ, ಆಶ್ರಮ ಧರ್ಮ ಅಂತೇಳಿದರೆ ಅದರಲ್ಲಿ ಸನ್ಯಾಸಾಶ್ರಮ ಬಹಳ ಶ್ರೇಷ್ಠವಾದದ್ದು. ಸನ್ಯಾಸಾಶ್ರಮ ಶ್ರೇಷ್ಠವಾದದ್ದು ಅಂತೇಳಿದರೆ ಮೊದಲನೆಯ 3 ಅಂದರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥಾಶ್ರಮ, ಇವು ಸನ್ಯಾಸಾಶ್ರಮದಷ್ಟು ಶ್ರೇಷ್ಠ ಅಲ್ಲ ಅಂತನೋ ಒಂದು ನಂಬಿಕೆ ಈ ಆಶ್ರಮ ಧರ್ಮದ ಹಿಂದಿದೆ. ಅದಕ್ಕೆ ಬಸವಣ್ಣವರು ಏನು ಹೇಳಿದರು, ಈ ಆಶ್ರಮ ಧರ್ಮನೇ ತಪ್ಪು ಅಂತ ಹೇಳಿದರು. ಸನ್ಯಾಸಾಶ್ರಮ ಪಾಲಿಸದೆಯೇ ಅಂದರೆ ಗೃಹಸ್ಥರಾಗಿದ್ದುಕೊಂಡೇ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಿ
ಮೋಕ್ಷವನ್ನು ಪಡೆಯಬಹುದು ಅಂತ ಹೇಳಿದರು. ಮತ್ತು ಈ ಮೋಕ್ಷವನ್ನು ಪಡೆಯೋದಕ್ಕೆ ಆಶ್ರಮ ಧರ್ಮ ಬೇಕಿಲ್ಲ, ವರ್ಣಧರ್ಮ ಬೇಕಿಲ್ಲ ಅಂತ ಅನ್ನೋದಕ್ಕೆ ಬಸವಣ್ಣವರು ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ವ್ಯಾಸ ಬೋಹಿತಿಯ ಮಗ, ಕಬ್ಬಿಲ, ವ್ಯಾಸ, ಕೌಂಡಿನ್ಯ, ಇವರೆಲ್ಲ ಕೆಳದರ್ಜೆಯ ಸನ್ಯಾಸಿಗಳು. ಇವರು ಕೆಳದರ್ಜೆಯವರಾದರೂ ಇವರು ಮಹಾ ಋಷಿಗಳಾಗಿದ್ದಾರೆ ಇವರು. ಆದ್ದರಿಂದ ಶೂದ್ರರು ಮಾತ್ರ ಆಧ್ಯಾತ್ಮಿಕ ಸಾಧನೆ ಮಾಡಬಾರ್ದು ಅನ್ನೋ ವಾದವನ್ನು ಬಸವಣ್ಣವರು ಒಪ್ಪಲಿಲ್ಲ. ಎಲ್ಲರೂ ಯಾವುದೇ ಆಶ್ರಮದಲ್ಲಿದ್ದರೂ, ಗೃಹಸ್ಥರು ಸಹ ಸನ್ಯಾಸಾಶ್ರಮದ ಅನೇಕ ಪದ್ಧತಿಗಳನ್ನು ಗೃಹಸ್ಥಾಶ್ರಮದಲ್ಲೂ ಸಾಧಿಸಬಹುದು ಅಂತ ಅನ್ನೋದಕ್ಕೆ ಅವರು ಸಿಂಧು ಬಲ್ಲಾಳ, ಚಂಗಳೆ ಮುಂತಾದವರ ಉದಾಹರಣೆಯನ್ನು ಕೊಡ್ತಾರೆ ಅವರು. ಈ ಎಲ್ಲ ಸಿದ್ಧಾಂತಗಳನ್ನು ನಾವು ನೋಡಿದರೆ ಲಿಂಗಾಯತರು ಹಿಂದೂಗಳಲ್ಲ ಅಂತನೋ ಒಂದು ವಾದ ಗಟ್ಟಿಯಾಗಿ ನಿಲ್ತದೆ. ಸರ್, ತಾವು ಅದನ್ನು ಮೊದಲು ಹೇಳಿದಾಗ ವೀರಶೈವರು ಅದನ್ನು ಒಪ್ಪಲಿಲ್ಲ. ಹಿಂದೂ ಧರ್ಮದ ಒಂದು ಭಾಗ ವೀರಶೈವ ಧರ್ಮ ಅಂತ ವಾದ ಮಾಡ್ತಿದ್ರು. ತಾವು ಅದನ್ನು ಪಬ್ಲಿಷ್ ಮಾಡಿದಾಗ ರಿಯಾಕ್ಷನ್ ಹೆಂಗಿತ್ತು ಸರ್? ಲಿಂಗಾಯತ ಮಠಾಧೀಶರದು, ಸಮಾಜದ್ದು ಪ್ರತಿಕ್ರಿಯೆ ಆಗಿತ್ತು ಸರ್? ಲಿಂಗಾಯತರು ಏಕೆ ವೀರಶೈವರಲ್ಲ? ನಾನು ಸಣ್ಣ ಪುಸ್ತಕನೂ ಬರೆದಿದ್ದೀನಿ ಅದರಲ್ಲಿ. ಇದರಲ್ಲಿ ವೀರಶೈವ ಅಂತನ್ನೋದನ್ನು ನಾವು ಎರಡು ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಕೆಲವರು ತಾವು ಜಾತಿಯಿಂದ ಶ್ರೇಷ್ಠರು ಅಂತನೋ ಲಿಂಗಾಯತರಲ್ಲಿ ಇದ್ದಾರೆ. ಅವ್ರಿಗೆ ನಾವು ಜಂಗಮರು. ಅವರು ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅಂತ ಅವರೇ ಅಂತಾರೆ. ಮತ್ತು ವೀರಶೈವರು ಹಿಂದೂಗಳಂತನೂ ಒಪ್ಕೊಳ್ತಾರೆ ಸರ್. ಅವರು ವೀರಶೈವರು ಹಿಂದೂಗಳು ಅಂತಲೂ ಒಪ್ಕೊಳ್ತಾರೆ. ಅದಕ್ಕೆ ವೀರಶೈವರಿಗೂ ಲಿಂಗಾಯತರಿಗೂ ವ್ಯತ್ಯಾಸ ಇದೆ ಅಂತನ್ನೋದನ್ನು ತೋರಿಸೋದಕ್ಕೆ ನಾನು ಆಗಮಗಳ ಪ್ರಮಾಣವನ್ನು ತಗೊಂಡಿದ್ದೀನಿ. ಈ ಆಗಮಗಳನ್ನು ಮೊಟ್ಟ ಮೊದಲು ಅಂದರೆ 28 ಆಗಮಗಳು, ಶುದ್ಧ ಆಗಮಗಳು ಅಂತೇನಿದ್ದಾವೆ, ಅವು ನೇಪಾಳದಲ್ಲಿ, ಪಾಂಡಿಚೇರಿಯಲ್ಲಿ ಮತ್ತು ಮದ್ರಾಸ್ನಲ್ಲಿ ಸಿಗ್ತವೆ. ಈ ಆಗಮಗಳಲ್ಲಿ ವೀರಶೈವ ಪದ ಇಲ್ಲ, ಲಿಂಗಾಯತ ಪದ ಇಲ್ಲ, ಅಷ್ಟಾವರಣ, ಷಟ್ಸ್ಥಲ, ಪಂಚಾಚಾರ, ಕಾಯಕ ಶಬ್ದ ಇಲ್ಲ. ಆದ್ದರಿಂದ ಈ ಮೂಲ 28 ಆಗಮಗಳೇನಿದ್ದಾವೆ ಅವು ಶುದ್ಧ ಶೈವರ ಆಧಾರ ಗ್ರಂಥಗಳೇ ಹೊರತು ವೀರಶೈವರ ಅಥವಾ ಲಿಂಗಾಯತರ ಆಧಾರ ಗ್ರಂಥಗಳು ಅಲ್ಲವೇ ಅಲ್ಲ. ಆದರೆ ಸುಮಾರು 14-15ನೇ ಶತಮಾನಕ್ಕೆ ಯಾವ ಉದ್ದೇಶದಿಂದಲೂ ಏನೋ ಗೊತ್ತಿಲ್ಲ, ಸುಮಾರು ವಚನಗಳಲ್ಲಿರುವ ಸಿದ್ಧಾಂತಗಳಿಗೆ ಪ್ರಾಮುಖ್ಯತೆ ಬರಲಿ ಅನ್ನೋ ಉದ್ದೇಶದಿಂದ ಕೆಲವು ಆಗಮಗಳಿಗೆ ವಚನಗಳ ಸಿದ್ಧಾಂತಗಳನ್ನು ಸೇರಿಸೋದಕ್ಕೆ ಶುರು ಮಾಡಿದರು. ಅಂಥ ಸಿದ್ಧಾಂತಗಳನ್ನು ಎಲ್ಲಿ ಸೇರಿಸಿದರು ಅಂತಂದರೆ ಆಗಮಗಳ ಉತ್ತರ ಭಾಗಗಳಿಗೆ. ಅದರಿಂದ ಕಾಮಿಕೋತ್ತರ, ವಾತುಲೋತ್ತರ ಇಂಥ ಆಗಮಗಳು ಶುರುವಾದವು ಆವಾಗ. ಇವು 15ನೇ ಶತಮಾನದಿಂದ ಆಚೆಗೇ ಇರಬೇಕು ಅಂತ ನನ್ನ ವಾದ. ಯಾಕೆ ಅಂತೇಳಿದರೆ, ಕಲ್ಲು ಮಠದ ಪ್ರಭುದೇವ 15ನೇ ಶತಮಾನದವನು, 1430ನೇ ಇಸ್ವಿಯವನು. ಅವನು ತನ್ನ ಲಿಂಗಲೀಲಾ ವಿಲಾಸ ಚಾರಿತ್ರ ಅನ್ನೋ ಪುಸ್ತಕದಲ್ಲಿ ಮುನ್ನುಡಿಯಲ್ಲಿ ಮತ್ತು ಹಿನ್ನುಡಿಯಲ್ಲಿ 2 ಸಾರಿ ಹೇಳ್ತಾನೆ, ಒಂದೇ ಸಾರಿ ಅಲ್ಲ. ವೇದ ಮತ್ತು ಆಗಮಗಳಲ್ಲಿ ಷಟ್ಸ್ಥಲ, ಅಷ್ಟಾವರಣ ಸಿದ್ಧಾಂತಗಳು ಇಲ್ಲ, ಸ್ಪಷ್ಟವಾಗಿ ಹೇಳ್ತಾನೆ.
ಆದ್ದರಿಂದ ಅವು ಜಡ್ಡು ಗೊಜಡು ಅಂತೇಳಿ ಬಿಸಾಡಬೇಕು ಅಂತಾನೆ. ಆದ್ದರಿಂದ ನಾವು ಈ ಷಟ್ಸ್ಥಲ ಸಿದ್ಧಾಂತ ಮತ್ತು ಅಷ್ಟಾವರಣ ಸಿದ್ಧಾಂತಗಳನ್ನು ನಾವು ತಿಳ್ಕೊಬಂದ್ರೆ ಏನು ಮಾಡಬೇಕು ಅಂತೇಳಿದರೆ ಗುರುವಚನಗಳನ್ನು ಮಾತ್ರ ನಾವು ನಂಬಬೇಕು ಅಂತೇಳಿ. ಯಾರು ಗುರುವಚನಗಳು ಯಾರವವು ಅಂಥೇಳಿದರೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಇಂಥವರ ವಚನಗಳು ಮಾತ್ರ ಗುರುವಚನಗಳು ಅಂತ ಹೇಳ್ತಾನೆ. ಅವೇ ಯಾಕೆ ಗುರುವಚನಗಳು ಅಂಥೇಳಿದ್ರೆ ಅದಕ್ಕೊಂದು ಕಾರಣನೂ ಕೊಡ್ತಾನೆ. ಯಾರು ಶಿವಾನುಭವದಲ್ಲಿ ಶಿವಾನಂದವನ್ನು ಅನುಭವಿಸ್ತಾರೋ ಅವರ ಈ ಶಿವಾನಂದ ವಚನಗಳಾಗಿ ಉಕ್ಕಿ ಹರಿದವು ಅಂತ ಹೇಳ್ತಾನೆ. ಅಂದರೆ ವಚನಗಳನ್ನು ಯಾರೋ ಕವಿಗಳು ಬರೆದಿಲ್ಲ ಅವರು ಸ್ವತಃ ಅನುಭವಿಸಿ ಆ ಆನಂದವನ್ನು, ಲಿಂಗಾನಂದವನ್ನು ಅನುಭವಿಸಿ ಅದರಿಂದ ಬರೆದವರು. ಅದರಿಂದ ಅವುಗಳನ್ನ ನಾವು ನಂಬಬೇಕು. ಆದ್ದರಿಂದ ಈ ಆಗಮಗಳಲ್ಲಿಲ್ಲ ಅನ್ನೋದು ಒಂದು ಗ್ಯಾರಂಟಿ ಆಗ್ತದೆ. ಆದ್ದರಿಂದ ಈ ಕಾಮಿಕೋತ್ತರ, ವಾತುಲೋತ್ತರ ಅಂತಿವೇನು ಬಂದವು ಆಮೇಲೆ ಇವೆಲ್ಲ ಕಲ್ಲು ಮಠದ ಪ್ರಭುದೇವನ ನಂತರ ಬಂದಿರಬೇಕು. ಅಂದರೆ 15ನೇ ಶತಮಾನ ಸುಮಾರಿಗೆ ಬಂದಿರಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಇದು ಆಗಮಗಳನ್ನು ಕೆಡಿಸ್ಲಿಕ್ಕೆ ಶುರು ಮಾಡಿದರು ಅವಾಗ. ಈ ಆಗಮಗಳನ್ನು ಬಹಳ ಕೆಡಿಸಿದವರು ಅಂತ ಹೇಳಿದರೆ 1902ನೇ ಇಸ್ವಿಯಿಂದ ವಾರದ ಮಲ್ಲಪ್ಪನವರ, ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ವಾರದ ಮಲ್ಲಪ್ಪನವರಿಗೆ, ಅವರು ಅಂದರೆ ಸೊಲ್ಲಾಪುರದಲ್ಲಿ ಲಿಂಗಿ ಬ್ರಾಹ್ಮಣರ ಸಂಸ್ಕೃತ ಗ್ರಂಥಮಾಲಾ ಅನ್ನೋ ಒಂದು ಪ್ರಕಾಶನ ಶುರುವಾಗುತ್ತೆ. ಅದಕ್ಕೆ ದುಡ್ಡು ಕೊಟ್ಟಿದ್ದಾರಲ್ಲ ವಾರದ ಮಲ್ಲಪ್ಪನವರು. ಈ ಗ್ರಂಥಮಾಲದವ್ರು ಏನು ಮಾಡಿದರು, ವಚನಗಳಿಗೆ ಯಾವ ಹೊಸ ವಚನಗಳಿಗೆ ವಿರುದ್ಧವಾಗಿದ್ವು, ವೇದಗಳಿಗೆ ವಿರುದ್ಧವಾಗಿದ್ವು, ಆ ವೇದಗಳಿಗೆ ಅದಕ್ಕೆ ವಿರುದ್ಧವಾಗಿ ಇವರು ಬರೆಯೋದಕ್ಕೆ ಶುರು ಮಾಡಿದರು. ಉದಾಹರಣೆಗೆ ಬಹುದೇವತಾವಾದ ಬೇಕು ಅಂತ ವಾದ, ಯಜ್ಞಯಾಗಾದಿಗಳದ್ದು ಮಾಡಬೇಕು, ಕಾಯಕವನ್ನು ಮಾಡಬಾರ್ದು, ಮತ್ತೆ ಏನು ಮಾಡಬೇಕು, ಭಿಕ್ಷೆಯಿಂದ ಜೀವನ ಮಾಡಬೇಕು. ಬಹಳ ವಿಚಿತ್ರ ಅಂದರೆ ದಾಸೋಹ ಮಾಡಬಾರ್ದು. ಪ್ರಪಂಚದ ಎಲ್ಲ ಧರ್ಮಗಳು ಹೇಳೋದು ಅಂತ ಹೇಳಿದ್ರೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ನೀವು ಸ್ವಲ್ಪನಾದ್ರು ದಾನ ಮಾಡಿರಿ, ಎಷ್ಟಾದ್ರೂ ನೀವು ಬಹಳ ಆಗದೆ ಹೋದ್ರೆ ಸ್ವಲ್ಪನಾದ್ರು ದಾನ ಮಾಡಬೇಕು. ಆದರೆ ಈ ಆಗಮಗಳು ಸೂಕ್ಷ್ಮ ಆಗಮದಲ್ಲಿ ಅದರಲ್ಲೂ ಯಾರೂ ದಾನ ಮಾಡಿಕೊಡ್ದು, ವೀರಶೈವರು ದಾನ ಮಾಡಿಕೊಡ್ದು. ಆಮೇಲೆ ವೀರಶೈವನು ಬ್ರಾಹ್ಮಣ ಆಗಿರಬೇಕು, ವೀರಶೈವನು ಜನಿವಾರ ಹಾಕ್ಕೋಬೇಕು. ಈ ಥರದ ಅನೇಕ ವೈದಿಕ ಪದ್ಧತಿಗಳನ್ನು ಮತ್ತೆ ಈ ಆಗಮಗಳಲ್ಲಿ ಸೇರಿಸೋದಕ್ಕೆ ಶುರು ಮಾಡಿದರು. ಅಂದರೆ ಆಗಮಗಳನ್ನು ಭಾಳಷ್ಟು ಕೆಡಿಸಿದವರು, ಆಗಮಗಳನ್ನು ಭ್ರಷ್ಟೀಕರಣ ಮಾಡಿದವರು ಈ ಲಿಂಗಿ ಬ್ರಾಹ್ಮಣರು ಅಂದರೆ ಆರಾಧ್ಯರು ಅಷ್ಟೇ. ಅಲ್ಲಿದ್ದವರು ಅವರ ಯಾರ್ಯಾರ ಆರಾಧ್ಯರಿದ್ದರು ಗೊತ್ತಿಲ್ಲ ಸರ್. ಅದೆಲ್ಲ ಸಂಶೋಧನೆ ಆಗೋವರೆಗೂ ಲಿಂಗಾಯತರಿಗೆ ಏನೂ ಗೊತ್ತಿರಲಿಲ್ಲ ಸರ್. ವೀರಶೈವ ಲಿಂಗಾಯತ ಪದ ವ್ಯತ್ಯಾಸ ಗೊತ್ತಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ, ಬೇಕಾದಷ್ಟು ರಿಸರ್ಚ್ ಆಗಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಅದೇ ಸರ್, ತಾವೇ ಅದನ್ನು ಮೊದಲು ಬೆಳಕಿಗೆ ತಂದವರು. ಯಾಕೆಂದರೆ ನಾನು ವಚನ ಪರಿಭಾಷಾ ಕೋಶ ಬರೆದಾಗ 2001ರಲ್ಲಿ ವೀರಶೈವ ಅನ್ನೋ ಶಬ್ದ ಭಾಳ ಉಪಯೋಗಿಸಿದ್ದೆ. ಕಲಬುರ್ಗಿಯವರು ಮೊದಲು ವೀರಶೈವ ಪದ ಬಳಸ್ತಿದ್ದೇನೆ. ಆದರೆ ಇದು ಯಾವಾಗ ಈ ಆಗಮಗಳೆಲ್ಲ ಓದಿದೆ ನಾನು, ಆವಾಗಿಂದ ನನಗೆ ಗೊತ್ತಾಯ್ತು ಈ ಆಗಮಗಳು ಖಂಡಿತ ಲಿಂಗಾಯತ ವಿರೋಧಿ ಆಗಮಗಳು ಇವೆಲ್ಲ ಅಂತ ಅನ್ನೋದು ಗೊತ್ತಾಯ್ತು ನನಗೆ. ಆವಾಗಿಂದ ಬಿಟ್ಟಲ್ಲ ಸರ್. ಈಗ ಯಾಕೆ ಒಪ್ಪೋ ಮನಸ್ಥಿತಿ ಬಂದಿಲ್ಲ ವೀರಶೈವರಿಗೆ? ಆ ಪದ ಬಿಡಕ್ಕೆ ಇನ್ನೂ ಯಾಕೆ ಮನಸ್ಸಿಲ್ಲ? ಗೊತ್ತಿಲ್ಲ ಅದಕ್ಕೆ.
ಅಂದರೆ ಅವರಿಗೆ ಅನೇಕರಿಗೆ ತಾವು ಲಿಂಗಾಯತರು ವೀರಶೈವರ ಸಿದ್ಧಾಂತಗಳು ಯಾವುವು, ಲಿಂಗಾಯತರ ಸಿದ್ಧಾಂತಗಳು ಯಾವುವು ಅನ್ನೋದು ಗೊತ್ತಿಲ್ಲ ಭಾಳಷ್ಟು ಜನಕ್ಕೆ. ಅದಕ್ಕೋಸ್ಕರ ವೀರಶೈವದ ಬದಲು ಲಿಂಗಾಯತದ ಬದಲು ವೀರಶೈವ ಹಿಂಗೆ ಬಳಸ್ತಾ ಇದ್ದಾರೆ ಅಷ್ಟೇ ಹೊರತು. ಆದರೆ ವೀರಶೈವರು ಅಂತ ಏನಿದ್ದಾರೆ, ನಾವು ವೀರಶೈವರು ಲಿಂಗಾಯತರು ಅಲ್ಲ ಅಂತಂದವರು ಏನಿದ್ದಾರೆ, ಅವ್ರು ಖಂಡಿತ ವೀರಶೈವ ಅನ್ನೋ ಪದನೇ ಬಳಸ್ತಾರೆ. ಅಪ್ಪಿತಪ್ಪಿನೂ ಲಿಂಗಾಯತ ಅನ್ನೋ ಪದ ಬಳಸಲ್ಲ. ಹಳೆ ಮೈಸೂರು ಕಡೆ ಆ ಪದ ಸ್ವಲ್ಪ ಚಾಲ್ತಿಯಲ್ಲಿದೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸರ್ ಇಲ್ಲೂ ಇದ್ದಾರೆ. ಇಲ್ಲೂ ಇದ್ದಾರೆ ಸರ್. ಪ್ರಶ್ನೆ ಏನಂದರೆ, ಇಲ್ಲಾದರೂ ನಾವು ಶಾಲಾ ದಾಖಲಾತಿಯಲ್ಲಿ ಲಿಂಗಾಯತರಂತ ಬರೆಸ್ತೀವಿ, ಹೌದು, ಅಲ್ಲಿ ಆ ಪ್ರಮೇಯನೇ ಇಲ್ಲ. ಅದು ಒಂದು ಕಾರಣ. ನಾವೆಲ್ಲ ಲಿಂಗಾಯತ ಅಂತಲೇ ಬರೆಸಿರ್ತೀವಿ. ಅಲ್ಲಿ ನನ್ನ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಲಿಂಗಾಯತ ಅಂತಲೇ ಇದೆ. ಆದರೆ ಹಿಂದೂ ನಾವು ಅವಾಗಿನ ಕಾಲ. ಈಗ ಹಿಂದೂ ಪದ ಬಿಟ್ಟರೆ ಭಾರತ ದೇಶದ ವೈದಿಕರು ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ವಿರೋಧಿಸ್ತಾರಾ ಅಥವಾ ತಾತ್ವಿಕ ಕಾರಣಕ್ಕಾಗಿ ವಿರೋಧಿಸ್ತಾರೆ ಸರ್? ಅವರ ಅಜೆಂಡಾ ಹಿಂದೂಗಳಿಗೆ ವಿರುದ್ಧವಾದದ್ದಿದು ಲಿಂಗಾಯತ ಪದ. ಬೌದ್ಧರು ಅವೈದಿಕರು, ನಮ್ಮ ದೇಶದಿಂದ ಓಡಿಸೇ ಬಿಟ್ರು ಅವರನ್ನು. ಜೈನರು ಇದ್ದಾರೆ, ಆದರೆ ಅವರು ಬಹಳ ಸಾಫ್ಟ್. ಅಂದರೆ ಅವರು ಸಹ ಈಗ ಜನಿವಾರ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ, ನೀವು ನೋಡಿರ್ಬೋದು. ಇವ್ರಿಗೆ ಹೆದರಿ ಜೈನವಾರ ಹಾಕೊಳ್ತಾರೆ ಕೆಲವರು, ನೋಡಿದ್ದೀರಾ? ಇಲ್ಲ, ಹಾಕೊಳ್ತಾರೆ ಜೈನರು. ಅಂದರೆ ತಾವು ಬ್ರಾಹ್ಮಣರು ಅಂತ ಸುಪೀರಿಯಾರಿಟಿ ತೋರಿಸ್ಲಿಕ್ಕೆ ಇರಬಹುದು, ಅಥವಾ ತಾವು ಹಿಂದೂಗಳು, ತಾವು ವೈದಿಕರು, ತಾವು ವೇದ ವಿರೋಧಿಗಳಲ್ಲ ಅಂತ ತೋರಿಸ್ಲಿಕ್ಕೆ ಇರ್ಬೋದು. ಆದರೆ ಇದು ಹಿಂದೂಗಳ ಸಂಖ್ಯೆ ಏನು ಕಡಿಮೆ ಆಗಲ್ಲ. ಯಾಕೆ ಅದಕ್ಕೆ ಈ ಸ್ವತಂತ್ರ ಧರ್ಮದ ಮಾನ್ಯತೆ ಪ್ರಶ್ನೆ ಬಂದಾಗ ಎಷ್ಟೋ ಕೋಟಿ, 100 ಕೋಟಿ ಮೇಲೆ ಇರಬೇಕು. ಆದರೆ ಒಂದು 11% ಮುಸ್ಲಿಮರು ಅಂತಿದ್ರು, ಈಗ ಜಾಸ್ತಿ ಆಗಿರ್ಬೋದು. 18% ಏನಾಗಿದೆ, 18 ಆಗಿರ್ಬೋದು, 20ಕ್ಕಿಂತ ಹೆಚ್ಚೂ ಆಗಿರ್ಬೋದು. ಆ ಹೆದರಿಕೆ ಇರಬೇಕು ಇವರಿಗೆ. ಅಂದರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂದರೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಹೆದರಿಕೆ ಇರ್ಬೋದು. ಆದರೆ ಹಿಂದೂಗಳ ಸಂಖ್ಯೆಯನ್ನು ಮೀರಿಸುವಂತಹ ದೊಡ್ಡ ಸಂಖ್ಯೆ ಧರ್ಮ ಯಾವ ಧಾರ್ಮಿಕ ಇವರು ಜನರು ಇಲ್ಲ. ಸರಿ, ಲಿಂಗಾಯತರಿಗೆ ಇದು ಅನುಭವಕ್ಕೆ ಬರಬೇಕು ಅಥವಾ ಅದು ಅರ್ಥ ಆಗಬೇಕಾದ್ರೆ ತೆಗೆದುಕೊಳ್ಳಬಹುದಾದ ಕ್ರಮ ಏನು ಸರ್? ಯಾವುದು? ಲಿಂಗಾಯತರು ನಾವು ಅವೈದಿಕರು, ವೈದಿಕ ಆಚರಣೆಗಳನ್ನ ಮಾಡಬಾರ್ದು, ಆ ಒಂದು ಮನಸ್ಸಿನಲ್ಲಿ ಒಂದು ಭಯ ಇದೆಯಲ್ಲ, ಆ ಹಿಂದೂ ಧರ್ಮದ ಭಯ ಇದೆಯಲ್ಲ, ದೇವರ ಧರ್ಮದ ಹೆಸರಿನಲ್ಲಿ ಹುಟ್ಟಿಸಿದ ಭಯ, ಅದರಿಂದ ಪಾರಾಗಲಿಕ್ಕಿರೋ ಮಾರ್ಗಗಳೇನು ಸರ್? ಎಲ್ಲರೂ ಲಿಂಗಾಯತರಾಗಬೇಕು ಅಷ್ಟೇ. ಅಂದರೆ ಬಹುದೇವ ಉಪಾಸನೆಯನ್ನು ಬಿಡಬೇಕು. ಲಿಂಗಾಯತ ತತ್ವಗಳು ಏನಿದಾವೆ ಅನ್ನೋದು ನಾವು ಗಟ್ಟಿಯಾಗಿ ನಾವು ತಿಳ್ಕೊಂಡ್ರೆ, ಎಲ್ಲರೂ ತಿಳ್ಕೊಂಡ್ರೆ, ಯಾರೂ ದೇವಸ್ಥಾನಕ್ಕೆ ಹೋಗಲ್ಲ, ಯಾರೋ ತೀರ್ಥಯಾತ್ರೆಗೆ ಹೋಗಲ್ಲ. ಅದು ಭಾಳ ಉನ್ನತವಾದ ವಿಚಾರ ಅಲ್ಲ ಸರ್, ದೇವಸ್ಥಾನಗಳನ್ನು ಬಿಟ್ಟು ತೀರ್ಥಕ್ಷೇತ್ರಗಳನ್ನ ಬಿಟ್ಟು. ದೇವಸ್ಥಾನಕ್ಕೆ ಹೋದ್ರೂ ನಾವು ಲಿಂಗಾಯತರ ಆಗಿರ್ಬೋದು, ಅದೇನು ಆಚರಣೆಯಲ್ಲೇ. ಈಗ ನಂದು ಒಂದು ಸಿದ್ಧಾಂತ ಇದೆ ಆ ವಿಚಾರದಲ್ಲಿ. ಈಗ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂದರೆ ಅಲ್ಲಿ ಹೋಗಿ ಬೇರೆ ದೇವರು ಇರ್ತಾನೆ ಅಂತ, ಅಥವಾ ಸ್ಥಾವರ ಲಿಂಗ ಇರ್ತಾನೆ, ಸ್ಥಾವರ ಲಿಂಗವನ್ನು ಪೂಜೆ ಮಾಡಬಾರ್ದು ಅಂತ. ನಮ್ಮದೊಂದು ಪ್ರಶ್ನೆ ಇದೆ, ಇಷ್ಟಲಿಂಗದಲ್ಲಿ ಪರಮಾತ್ಮ ಇರ್ತಾನೆ, ಪ್ರಪಂಚದ ಎಲ್ಲ ಕಡೆಯಲ್ಲೂ ಇದ್ದು ಸ್ಥಾವರದ ಲಿಂಗದಲ್ಲಿ ಮಾತ್ರ ಇರಲ್ವಾ? ಅಲ್ಲೂ ಇರಬೇಕಲ್ಲ ಅವನು. ಅದರಿಂದ ಸ್ಥಾವರ ಲಿಂಗವನ್ನು ಪೂಜೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಒಂದು ಏನು ಅಂತ ಹೇಳಿದ್ರೆ, ನಾನು ಬೇರೆ ಲಿಂಗ ಬೇರೆ ಅಂತ ಹೇಗೆ ತಿಳ್ಕೊಳ್ಳಲ್ವೋ ಅದೇ ರೀತಿ ನಾನು ಬೇರೆ ಸ್ಥಾವರ ಲಿಂಗ ಬೇರೆ ಅಂತ ತಿಳ್ಕೊಬಾರ್ದು ಅಷ್ಟೆ. ಒಂದು ಔದಾರ್ಯ ಅಷ್ಟೇ. ಅದನ್ನು ಆ ಭಾವನೆ ಇಟ್ಕೊಂಡ್ರೆ ನಾವು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು, ಅಲ್ಲಾನನ್ನು ಪೂಜಿಸ್ಬೋದು, ವಿಷ್ಣುವನ್ನು ಪೂಜಿಸ್ಬೋದು. ಆದರೆ ಆ ದೇವರು ಒಬ್ಬನೇ. ಅಲ್ಲ ಅಂದರೂ ಒಬ್ಬನೇ, ವಿಷ್ಣು ಅಂದರೂ ಒಬ್ಬನೇ, ಶಿವ ಅಂದರೂ ಒಬ್ಬನೇ, ಲಿಂಗ ಅಂದರೂ ಒಬ್ಬನೇ ಅನ್ನೋ ಒಂದು ಭಾವ ಇಟ್ಕೊಂಡ್ರೆ ನಾವು ಯಾವ ದೇವರನ್ನು ಬೇಕಾದ್ರೂ ಪೂಜಿಸ್ಬೋದು. ತಾವು ಫಿಲಾಸಫಿ ಓದೋ ಮುಂದೆ ಜಗತ್ತಿನ ಬೇರೆ ಬೇರೆ ಧರ್ಮಗಳನ್ನು ಓದಿದ್ದೀರಿ, ಆದರೆ ಅತಿ ಹೆಚ್ಚು ಅದಕ್ಕೆ ಪೂರಕವಾದ ವಚನಗಳನ್ನು ಕೊಟ್ಟ ಧರ್ಮ ಲಿಂಗಾಯತ ಧರ್ಮ ಅನ್ನೋದನ್ನು ತಾವು ಒಪ್ತಿರಲ್ಲ ಸರ್? ಅತಿ ಹೆಚ್ಚು ಪುರಾವೆಗಳು,
ಈಗ ಒಂದು ಧರ್ಮಗ್ರಂಥ ಭಾಳ ಸರಳವಾಗಿ ಸಂಕ್ಷಿಪ್ತವಾಗಿರುತ್ತೆ, ಆದರೆ ನಮ್ಮಲ್ಲಿ ಸಾವಿರಾರು ವಚನಗಳಿರೋದ್ರಿಂದ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಫಿಲಾಸಫಿ ಲಿಂಗಾಯತ್ ಧರ್ಮದ ಜಾಸ್ತಿ ಇದೆ ಅಂತ ತಮ್ಗೆ ಅನ್ನಿಸ್ತದಲ್ಲ ಸರ್? ಯಾಕೆ ಅವು ಬೌದ್ಧ ಧರ್ಮದಲ್ಲೂ ಇದ್ದಾವೆ, ಪುಸ್ತಕಗಳು ಬಹಳ ಇದಾವೆ ಅದರಲ್ಲಿ. ಆದರೆ ವಚನಗಳ ರೀತಿಯಲ್ಲಿ ಬಹಳ ಪುಸ್ತಕಗಳಿದಾವೆ ಅಲ್ಲಿ. ಅನೇಕ ಪುಸ್ತಕಗಳು ಪಬ್ಲಿಷ್ ಆಗಿಲ್ಲ ಇನ್ನೂ, ಅವೆಲ್ಲ ಟಿಬೆಟ್ನಲ್ಲಿದ್ದಾವೆ. ವಚನಗಳನ್ನು ಹುಡುಕಿಕೊಟ್ಟ ಶ್ರೇಯಸ್ಸು ಹಳಕಟ್ಟೆಯವ್ರದ್ದು ಇತ್ತು. ಆದರೆ ಹಳಕಟ್ಟೆಯವರು ಈ ಹಿಂದೂಗಳು ಅಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಇಲ್ಲ, ಆಗಿನ ಕಾಲದಲ್ಲಿ ಇರಲಿಲ್ಲ. ಎಷ್ಟನೇ ಇಸ್ವಿಗೆ ಬಂತು ಸರ್ ಅದು? ಅದು ನಾ ಹೇಳಿದ್ನಲ್ಲ, ನಾನೇ 2004 ಅಲ್ಲಿವರೆಗೂ ಇರಲಿಲ್ಲ. ನನಗೇನೇ ಇರಲಿಲ್ಲ. ಎರಡೂ ಒಂದೇ ಅಂತ ತಿಳ್ಕೊಂಡಿದ್ದೆ ನಾನು. ಕಲಬುರ್ಗಿಯವರು ಕೂಡ ವೀರಶೈವ ಪದ ಬಿಟ್ಟದ್ದು ತಾವು ಹೇಳಿದ ಮೇಲೆನಾ? ಹೌದು. ಅವ್ರು ಕಲಬುರ್ಗಿಯವರು ನಾನು ಈ ಆಗಮಗಳ ಬಗ್ಗೆ ನಾನೇನು ಬರದೆ, ಆವಾಗ ಕಲಬುರ್ಗಿಯವ್ರು ನನ್ನ ಭಾಷಣ ಮಾಡೋದಕ್ಕೆ ಇಲ್ಲೆಲ್ಲೋ ಕಳಿಸ್ತಾ ಇದ್ರು. ಅಲ್ಲಿ ಹೋಗಿ ನೀವು ವೀರಶೈವ ಲಿಂಗಾಯತ ಎರಡು ಬೇರೆ ಬೇರೆ ಅಂತ ಹೇಳ್ಬಾ ಅಂತ ಭಾಷಣ ಮಾಡೋದಕ್ಕೆ ಕಳಿಸ್ತಿದ್ರು ನನಗೆ. ವೀರಶೈವ ಲಿಂಗಾಯತ ಬೇರೆ ಬೇರೆ ಅನ್ನೋದಕ್ಕಿಂತಲೂ ದೊಡ್ಡ ಸಂಘರ್ಷ ಇರೋದು ಸರ್, ಲಿಂಗಾಯತರು ಹಿಂದೂಗಳಲ್ಲ ಅನ್ನಬಾರ್ದು ಅನ್ನುವಂಥ ಧೋರಣೆ ಇದೆಯಲ್ಲ, ಅದನ್ನು ಹೊಡೆದೋಡಿಸೋದು ಹೇಗೆ? ಮಠಾಧೀಶರ ಪಾತ್ರ ಏನಲ್ಲಿ? ಮಠಾಧೀಶರಿಗೆ ಗೊತ್ತಿಲ್ಲ ಮೊದಲನೇದಾಗಿ. ಲಿಂಗಾಯತರು ಹಿಂದೂಗಳಲ್ಲ ಅನ್ನೋದೇ ಭಾಳಷ್ಟು ಜನ ಸ್ವಾಮಿಗಳಿಗೆ ಗೊತ್ತಿಲ್ಲ. ಯಾಕೆಂದರೆ ಅವರೆಲ್ಲ ಕಾಶಿಲೋ ಎಲ್ಲೋ ಸಂಸ್ಕೃತ ಗ್ರಂಥಗಳನ್ನು ಓದಿರ್ತಾರೆ. ಅವರು ಕಾಶಿಲಿ ಏನು ಓದ್ತಾರೆ ಅವರು? ಸಿದ್ಧಾಂತ ಶಿಖಾಮಣಿ ಮತ್ತು ಶ್ರೀಕರ ಭಾಷ್ಯ ಓದ್ತಾರೆ ಅವರು. ಶ್ರೀಕರ ಭಾಷ್ಯ ಅಪ್ಪಟ ಆರಾಧ್ಯರ ಗ್ರಂಥ ಅದು. ಅಂದರೆ ವೀರಶೈವ ಲಿಂಗಾಯತ ವಿರೋಧಿ ಗ್ರಂಥ ಅದು. ಅದರಿಂದ ಯಾರು ಅದನ್ನು ಓದ್ತಾರೆ ಅವರು ಲಿಂಗಾಯತ ಧರ್ಮದ ಸಿದ್ಧಾಂತಗಳನ್ನು ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಗೊತ್ತಿರಲ್ಲ ಅವ್ರಿಗೆ, ಗೊತ್ತಿರಲ್ಲ. ಮತ್ತು ಎರಡನೇದಾಗಿ ಅವ್ರದ್ದು ಮನೋಧರ್ಮನೂ ಹಾಗೆ ಇದೆ. ಅನೇಕ ಸ್ವಾಮಿಗಳಿಗೆ ತಾವು ವೀರಶೈವರು ಅಂತನೂ ಅಂದ್ಕೊಳ್ಳುವ ಒಂದು ಭಾವ ಇದೆ. ತಾವು ಲಿಂಗಾಯತರು ಅಂತ ಅನಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅವರಿಗೆ. ಏನು ಇನ್ಫೀರಿಯರ್ ಅನ್ನಿಸ್ತದ್ರಿ ಸರ್ ಅದು? ಇನ್ಫೀರಿಯರ್ ಅಂತ ತಿಳ್ಕೊಂಡಿರ್ಬೋದು ಅವರು. ಲಿಂಗಾಯತರ ಅರ್ಥದಲ್ಲಿ ಶೂದ್ರರು ಹೌದು. ಲಿಂಗಾಯತರಾದ ಹಿಂದೂಗಳಾದರೆ ಶೂದ್ರರಾಗ್ತಾರೆ ಅವರು. ಲಿಂಗಾಯತರಾದ್ರೆ ಶ್ರೇಷ್ಠರಾಗ್ತಾರೆ ಆಬ್ವಿಯಸ್ಲಿ. ಮಾದಾರ ಚೆನ್ನಯ್ಯ ಶಿವನಿಗಿಂತ ಅಧಿಕ ಅಂತ ಹೇಳ್ತಾನೆ ಬಸವಣ್ಣವರು. ಜಾತಿಯಲ್ಲಿ ಕುಲದಿಂದ ಶಿವನಿಗಿಂತ ಅಧಿಕ ಅಷ್ಟು ಮಾನ್ಯತೆಯನ್ನು ಕೊಟ್ಟಿದ್ರು ವಚನಕಾರರು ಬಸವಣ್ಣನವರು. ಆದರೆ ಇವರು ಜಾತಿಗೆ ಹಿಡ್ಕೊಂಡು ಏನು ಮಾಡ್ತಾರೆ, ನಾವು ಲಿಂಗಾಯತರಲ್ಲಿ ನಾವೇ ಶ್ರೇಷ್ಠರು ಅಂತ. ಅಂದರೆ ಶೂದ್ರಲ್ಲೇ ಶ್ರೇಷ್ಠರು ಇವರು ಅಷ್ಟೇ. ಅದು ಶೂದ್ರಲ್ಲೇ ಶ್ರೇಷ್ಠರು ಅಂದರೆ ಶ್ರೇಷ್ಠ ಶೂದ್ರರು ಅಷ್ಟೇ. ಆದರೆ ಶೂದ್ರರೇ ಅಂದರೆ ನಾವು ಲಿಂಗಾಯತರು ಹಿಂದೂಗಳು ಅಲ್ಲ ಅನ್ಕೊಂಡ್ಬಿಟ್ರೆ ಶ್ರೇಷ್ಠ ಅಲ್ಲ ಅನ್ನೋ ಭಾವನೆ ಬರ್ತದನ್ನೋ ಒಂದು ಅಳುಕು ಕೂಡ ಇದ್ದಿರ್ಬೋದು. ಲಿಂಗಿ ಬ್ರಾಹ್ಮಣರ ಕಾನ್ಸೆಪ್ಟ್ ಅದೇ ಇರ್ತದೆ ಕಾಣ್ತದೆ ಸರ್. ಅವ್ರಿಗೆ ಹಿಂದೂಗಳು ಯಾರು ಲಿಂಗಾಯತರು ಯಾವುದು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಸರ್. ನಾವು ಹಿಂದೂಗಳನ್ನು ದ್ವೇಷ ಮಾಡೋದು ಬೇಡ, ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳಿದ ಕೂಡಲೇ ಒಂದು ರೀತಿ ಇರಿಟೇಟ್ ಯಾಕೆ ಆಗ್ತದೆ? ಅಲ್ಲ, ಅವ್ರಿಗೆ ಗೊತ್ತಿಲ್ಲ. ಹಂಗಂದ್ರೆ ಏನಂತಾನೆ ಗೊತ್ತಿಲ್ಲ. ಲಿಂಗಾಯತ ಧರ್ಮದ ಶ್ರೇಷ್ಠತೆ ಏನಿದೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಅವರಿಗೆ ನಾವೆಲ್ಲೋ ಹಿಂದೂಗಳಲ್ಲ ಅಂದ್ಕೊಂಡು ನಾವೆಲ್ಲ ಕಳೆದೋಗ್ಬಿಡ್ತೀವಿ, ಅಸ್ತಿತ್ವ ಇಲ್ಲಂಗೆ, ವಿ ಬಿಕಮ್ ನಥಿಂಗ್, ವಿ ಬಿಕಮ್ ನಾನ್ ಎಂಟಿಟಿ, ಹಿಂಗೇನೋ ತಿಳ್ಕೊಂಡ್ಬಿಡ್ತಾರೆ ಅವರು. ಜೀವನದಲ್ಲಿ ಧರ್ಮದ ಅಸ್ಮಿತೆ ಅಷ್ಟು ಮುಖ್ಯ ಅಂತೀರಿ ಸರ್ ನೀವು? ನಿಜವಾದ ಧರ್ಮದ ಅಸ್ಮಿತೆ ಬೇಕು. ಆದರೆ ನಾವು ಭಾಳಷ್ಟು ಜನ ನಿಜವಾದ ಧರ್ಮನ ಫಾಲೋ ಮಾಡೋದಿಲ್ಲ. ನಾನೇ ಒಂದು ವೇಳೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ನೀನು ಯಾಕೆ ಹೋದೆ ಅಂತ ಕೇಳ್ತಾರೆ. ಅಂದರೆ ನನ್ನ ತತ್ವ ಏನಿದೆ, ನನ್ನ ಸಿದ್ಧಾಂತ ಏನಿದೆ ಅವ್ರಿಗೆ ಗೊತ್ತಿರಲ್ಲ. ಆದರೆ ಅವರೇನು ತಿಳ್ಕೊತಾರೆ, ಇವನು ಲಿಂಗಾಯತ ಆಗಿ ಶೈವ ಆಗಿ ವೀರಶೈವ ಆಗಿ ವೈಷ್ಣವರ ದೇವಸ್ಥಾನಕ್ಕೆ ಹೋಗ್ತಾನೆ, ಇವನು ಯಾವ ಸೀಮೆ ಇವನಿಗೆ ಧರ್ಮನೇ ಗೊತ್ತಿಲ್ಲ ಅಂತ ನಾನು ಬೈಬೋದು. ಅವರು ಇಂಥವ್ರು ಇದ್ದಾರೆ. ಇಂಥವ್ರ ದೃಷ್ಟಿಯಲ್ಲಿ ನಾವೇನು ಅಂಥವ್ರನ್ನ ನಾವು ತಿದ್ದೋದು ಕಷ್ಟ. ಮತ್ತು ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತೀರಿ ಸರ್ ನೀವು? ಮುಂದುವರ್ಸ್ಕೊಂಡು ಹೋಗಬಾರ್ದು. ನಾವು ಲಿಂಗಾಯತರು ಫಸ್ಟ್ ತಿಳಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು. ನಿಮ್ಮ ಒಂದು ಗ್ರಂಥ ಭಾಳ ಹೆಲ್ಪ್ ಆಯಿತು. ಅದಕ್ಕೆ ಒಂದು ಅಂತ ಹೇಳಿದ್ರೆ
ನಂದು ಸ್ವಾಮಿಗಳಿಗೆ ನಾನು ಭಾಳಷ್ಟು ಜನಕ್ಕೆ ಅಬ್ಜೆಕ್ಟ್ ಮಾಡಿದ್ದೀನಿ. ಹ್ಞೂ ನೀವು ಯಾರಿಗಾದರೂ ನಾವು ಹಿಂದೂಗಳಲ್ಲ ಅಂತ ಹೇಳಿದ್ದೀರಾ, ಹ್ಞೂ ಜಾತಿ ಭೇದ ಮಾಡಬಾರ್ದು ಅಂತ ಹೇಳಿದ್ದೀರಾ ಯಾರಿಗಾದರೂ? ಅವ್ರು ಯಾರು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಅವರೇ ಜಾತಿ ಭೇದ ಮಾಡ್ತಾರೆ, ಅದಕ್ಕೆ ಹೇಳೋದಿಲ್ಲ. ಅವ್ರ ಅಸ್ತಿತ್ವ ಹೊರಟೋಗ್ತದೆ. ಅಲ್ಲ, ಅವರೇ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್. ಹ್ಞೂ ಯಾಕೆಂದರೆ ಅವರ ಮಠಕ್ಕೆ ಹೋದರೆ ನೀವು ಅವರು ಡ್ರೈವರನ್ನು ಜಂಗಮರೇ ಆಗಿರಬೇಕು, ಎಲ್ಲರೂ ಜಂಗಮರೇ ಆಗಿರ್ಬೇಕು ಅವರಿಗೆ ಮಠದಲ್ಲಿ. ಅದರಿಂದ ಅವರೇ ಮೊದಲು ಮಾಡೋದಿಲ್ಲ ಅಂದರೆ ಯಾರಾದರೂ ಕೇಳ್ತಾರೆ, ನೀವೇ ಮಾಡೋದಿಲ್ಲ ಸ್ವಾಮೀಜಿ, ನಮಗೆ ಜಾತಿ ಭೇದ ಮಾಡಬಾರ್ದು ಅಂತ ಹೇಳ್ತೀರಲ್ಲ, ಯಾಕೆ ಅಂತ ಕೇಳ್ತಾರೆ. ಲಿಂಗಾನಂದರು ವಿರೋಧಿಸಿದರು, ಅವ್ರು ಜಂಗಮರಲ್ಲ. ಮಾತಾಜಿ ವಿರೋಧಿಸಿದರು, ಅವ್ರು ಜಂಗಮರಲ್ಲ. ಆಮೇಲೆ ತೋಂಟದಾರ ಶ್ರೀಗಳು ಅದನ್ನು ವಿರೋಧಿಸಿದರು, ಜಂಗಮರಾಗಿದ್ದರು ಕೂಡ. ಅವು ಕೆಲವು ತುಂಬ ಕಡಿಮೆ ಜನ ಅದನ್ನು ವಿರೋಧಿಸ್ತಾರೆ. ಇಳಕಲ್ ಸ್ವಾಮಿಗಳು, ಅವರು ನಮ್ಮ ಸಿದ್ದರಾಮ ಸ್ವಾಮಿಗಳೂ ಕೆಲವು ಸಾರಿ ಈ ಜಾತಿ ಇದನ್ನು ವಿರೋಧ ಮಾಡ್ತಾರೆ ಅವರು. ಸರ್, ತಮಗೆ ಬಹಳಷ್ಟು ಜನ ಮಠಾಧೀಶರು ವಿದ್ಯಾರ್ಥಿಗಳಾಗಿದ್ದರು. ಆವಾಗ ನೀವು ಅದನ್ನು ಅಭಿಪ್ರಾಯ ರೂಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಗೊತ್ತೇ ಇರಲಿಲ್ವಲ್ಲ ಇವ್ರು ಸ್ವಾಮಿಗಳಾಗ್ತಾರೆ ಮುಂದಂತ. ಅಲ್ಲ, ನನಗೆ ಜಾತಿ ಭೇದ ಮಾಡಬಾರ್ದು ಅಂತ ಗೊತ್ತಿತ್ತು. ಆದರೆ ಲಿಂಗಾಯತ ಮತ್ತು ವೀರಶೈವಗಳಿರೋ ವ್ಯತ್ಯಾಸ ಆವಾಗಲೂ ಗೊತ್ತಿರಲಿಲ್ಲ ನನಗೆ. ಅಲ್ಲ, ವೀರಶೈವ ಲಿಂಗಾಯತರ ವ್ಯತ್ಯಾಸ ಗೊತ್ತಿರಲಿಲ್ಲ ಅಂದರು, ಲಿಂಗಾಯತರು ಹಿಂದೂಗಳಲ್ಲ ಅಂತ ತಮಗೆ ಗೊತ್ತಿತ್ತಲ್ಲ ಸರ್? ಇಲ್ಲ, ಗೊತ್ತಿರಲಿಲ್ಲ ಅವಾಗ, ಅದನ್ನು ಗೊತ್ತಿರಲಿಲ್ಲ. ತಾವು ಫಿಲಾಸಫಿ ಪ್ರಾಧ್ಯಾಪಕರಾಗಿದ್ದಾಗ ಗೊತ್ತಿದ್ದಿಲ್ಲ? ಗೊತ್ತಿರಲಿಲ್ಲ ಅವಾಗ. ಯಾವ ನೀವು ಆಗಮಗಳನ್ನು ಓದಿದ ಮೇಲೆ ಅದು ಗೊತ್ತಾಯ್ತು? ಆದಿದ್ಮೇಲೆ ಅವಾಗಲೇ ಗೊತ್ತಾಗಿತ್ತು. ಈ ವೇದ ಮತ್ತು ಆಗಮಗಳ ಬಗ್ಗೆ ಆದರೂ ಎಲ್ಲಿ ಸ್ಪಷ್ಟತೆ ಇದೆ ಸರ್? ಯಾವ ಧರ್ಮದಲ್ಲಿ ಆದ್ರೂ ಅದ್ರ ಆಳ ಎಲ್ಲಿ ಗೊತ್ತಿದೆ ಹೇಳ್ರಿ? ವೇದಗಳಿಗೂ ಆಗಮಗಳಿಗಿರುವಂಥ ವ್ಯತ್ಯಾಸನ ತಾವು ಹೆಂಗೆ ಡಿಫೈನ್ ಮಾಡಲಿಕ್ಕೆ ಹೇಳ್ತೀರಿ ಸರ್ ಆ್ಯಸ್ ಎ ಫಿಲಾಸಫಿ ಪ್ರೊಫೆಸರ್ ಆಗಿ? ವೇದಗಳು ಆರ್ಯರವು, ಆರ್ಯರ ಗ್ರಂಥಗಳು. ಆಗಮಗಳು ಶೈವರ ಗ್ರಂಥಗಳು. ಅಂದರೆ ಶೈವಾಗಮಗಳು ಇದ್ದಾವೆ, ವೈಷ್ಣವಾಗಮಗಳು ಇದ್ದಾವೆ, ಶಾಕ್ತ ಆಗಮಗಳು ಇದ್ದಾವೆ, ಅದು ಬೇರೆ. ನಾವೀಗ ಮಾತಾಡೋದು ಶೈವ ಆಗಮಗಳು. ಈ ಶೈವ ಆಗಮಗಳು ಶುದ್ಧ ಶೈವರು ಅಂತೇನಂತೀವಿ ನಾವು, ಅಥವಾ ಶೈವ ಸಿದ್ಧಾಂತಿಗಳು, ಅವರ ಗ್ರಂಥಗಳಿವೆಲ್ಲ. ಇವುಗಳನ್ನು ನಾವು ನೋಡುವ ಒಂದು ರೀತಿಯಲ್ಲೇ ಒಂದು ವ್ಯತ್ಯಾಸ ಇದೆ. ವೇದಗಳನ್ನು ಯಾರು ಫಾಲೋ ಮಾಡ್ತಾರೆ ಅವರು ವೇದಗಳೇ ಶ್ರೇಷ್ಠ, ಆಗಮಗಳಲ್ಲ ಅಂತ ಹೇಳ್ತಾರೆ. ಆಗಮಗಳನ್ನು ಫಾಲೋ ಮಾಡ್ತಾರೆ ಅವರೇನಂತಾರೆ, ವೇದಗಳಿಗೂ ಆಗಮಗಳಿಗೂ ಏನೂ ವ್ಯತ್ಯಾಸ ಇಲ್ಲ, ವೇದಗಳು ಹೇಳಿದ್ದನ್ನೇ ಆಗಮಗಳು ಹೇಳ್ತಾ ಇದ್ದಾವೆ, ಆದ್ದರಿಂದ ಅವುಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ, ಶಿವನ ಉಸಿರು, ಹೊರಗೆ ಬಿಡುವ ಉಸಿರು, ನಿಶ್ವಾಸ, ಅದು ವೇದ. ಉಚ್ಛ್ವಾಸ, ಉಸಿರು ತಗೊಳ್ಳೋದು, ಅದು ಆಗಮ. ಅದರಿಂದ ಅವೆರಡರಲ್ಲೂ ಏನು ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಇದ್ದಾರೆ, ಇಲ್ಲ ಆಗಮಗಳು ವೇದಗಳಿಗಿಂತ ಶ್ರೇಷ್ಠ. ಯಾಕೆ ಅಂತೇಳಿದರೆ ಅವು ಆಗಮಗಳು ಪ್ರಾಣಿ ಬಲಿ ಇವೆಲ್ಲ ಕೇಳ್ತವೆ, ಜಾತಿ ಭೇದ ಕೇಳ್ತವೆ. ಆಗಮಗಳಲ್ಲಿ ಜಾತಿ ಭೇದ ಇಲ್ಲ, ಯಜ್ಞಯಾಗಾದಿಗಳಿಲ್ಲ ಅಂತಲೂ ಅಂತಾರೆ ಅಷ್ಟೇ ಹೊರತು ಯಜ್ಞಯಾಗಾದಿಗಳನ್ನು ಇವರು ಮಾಡ್ತಾರೆ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅದರಿಂದ ಇವರು ಶ್ರೇಷ್ಠ ಅಂತಲೂ ತಾವು ವಚನಗಳು ವೇದ ಆಗಮಗಳಿಗಿಂತಲೂ ಶ್ರೇಷ್ಠ ಮಾನವೀಯ ಧರ್ಮವನ್ನು ಪ್ರತಿಪಾದನೆ ಮಾಡಿದರು. ಇಲ್ಲ, ನಮ್ಮ ವೇದ ಆಗಮಗಳಿಗಿಂತ ಶ್ರೇಷ್ಠ ಅಂತನೂ ಪ್ರಶ್ನೆನೇ ಇಲ್ಲ. ಆಗಮಗಳು ಅಲ್ಲ, ವೇದಗಳು ಅಲ್ಲ, ಅಷ್ಟೇ. ಇವುಗಳ ಸಿದ್ಧಾಂತನೇ ಬೇರೆ, ಆಗಮಗಳ ಸಿದ್ಧಾಂತ ಬೇರೆ, ವೇದಗಳ ಸಿದ್ಧಾಂತಗಳೇ ಬೇರೆ. ಇತ್ತೀಚೆಗೆ ಕೆಲವೊಬ್ಬರು ವೇದಗಳು ಸಂಸ್ಕೃತದಲ್ಲಿ ಹೇಳಿದ ಅಂಶಗಳನ್ನು ವಚನಕಾರರು ಕನ್ನಡದಲ್ಲಿ ಹೇಳಿದರು ಅಂತ ವಾದ ಮಾಡ್ತಾ ಇದ್ದಾರೆ ಸರ್. ಅದು ಎಷ್ಟು ಮಟ್ಟಿಗೆ ಒಪ್ಪಬಹುದು? ಅದರಲ್ಲಿ ವೇದಗಳಲ್ಲಿ ಹೇಳಿರೋದನ್ನು ವಚನಕಾರರು ಒಪ್ಕೊಂಡಿದ್ದಾರೆ, ಹೌದು. ಕೆಲವು ಮಾತ್ರ. ಯಾವುವು ಅಂತ ಹೇಳಿದ್ರೆ, ಉದಾಹರಣೆಗೆ ಉಪನಿಷತ್ತುಗಳಲ್ಲಿ ಬ್ರಹ್ಮ ಅವನು ಚಿನ್ಮಯ, ಮನುಷ್ಯನ ಆತ್ಮವೂ ಬ್ರಹ್ಮವೇ.
ಮನುಷ್ಯನ ಆತ್ಮವು ಬ್ರಹ್ಮವೇ ಆದ್ರೂ ಮನುಷ್ಯ ಅನೇಕ ಕಷ್ಟಗಳಿಗೆ ಸಿಕ್ಕಾಕ್ಕೊಂಡಿದ್ದಾನೆ, ಅಂದರೆ ಭವಬಂಧನಕ್ಕೆ ಒಳಗಾಗಿದ್ದಾನೆ. ಆ ಭವಬಂಧನಕ್ಕೆ ಕಾರಣ ಏನು? ಅವನ ಅವಿದ್ಯೆ, ಅವನ ತಪ್ಪು ಜ್ಞಾನವೇ ಕಾರಣ. ನಾನು ನನಗಾಗಿ ಬದುಕಬೇಕು, ನನ್ನವರಿಗಾಗಿ ಬದುಕಬೇಕು ಅನ್ನುವ ಒಂದು ಧೋರಣೆಯಿಂದ ಅವನು ಅನೇಕ ರೀತಿಯ ಸ್ವಾರ್ಥ ಕರ್ಮಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಸ್ವಾರ್ಥ ಕರ್ಮಗಳ ಫಲಗಳನ್ನು ಅನುಭವಿಸೋದಕ್ಕೆ ಅನೇಕ ಜನ್ಮಗಳನ್ನು ಎತ್ತುತ್ತಾ ಹೋಗ್ತಾನೆ. ಭವಬಂಧನ ಶುರುವಾಗ್ತದೆ ಅವಾಗ. ಈ ಭವಬಂಧನ ಯಾವಾಗ ಹೋಗ್ತದೆ ಅಥವಾ ಮೋಕ್ಷ ಯಾವಾಗ ಸಿಗ್ತದೆ ಅಂಥೇಳಿದರೆ, ಈ ಅವಿದ್ಯೆ ಹೋಗಬೇಕು, ವಿದ್ಯೆ ಬರಬೇಕು. ಅಂದರೆ ಅಜ್ಞಾನ ಹೋಗಬೇಕು, ಜ್ಞಾನ ಅರಿವು ಮೂಡಬೇಕು ನಮ್ಮಲ್ಲಿ. ಶರಣರ ಅರಿವೇ ಗುರು ಅಂತ ಅದಕ್ಕೆ ಹೇಳ್ತಾರೆ. ಅರಿವೇ ಗುರು ಆಗಬೇಕು. ಆ ಅರಿವು ನಮ್ಮಲ್ಲಿ ಯಾವಾಗ ಮೂಡ್ತದೆ ಆವಾಗ ನಾವು ಮತ್ತೆ ಮೊದಲಿನಂತೆ ಬ್ರಹ್ಮನೇ ಆಗ್ತೀವಿ, ಲಿಂಗವೇ ಆಗ್ತೀವಿ. ಇದು ಉಪನಿಷತ್ತುಗಳ ಸಿದ್ಧಾಂತ. ಈ ಸಿದ್ಧಾಂತ ಪೂರ್ಣವಾಗಿ ನಮ್ಮ ವಚನಕಾರ ಒಪ್ಕೊಂಡಿದ್ದಾರೆ. ಆದರೆ ಇದು ಕೇವಲ ತತ್ವಶಾಸ್ತ್ರ, ಇದು ಧರ್ಮ ಅಲ್ಲ. ಇದು ಧರ್ಮ ಅಂತಂದ್ರೆ ನಾವು ಏನೋ ಆಚರಿಸ್ಬೇಕಾಗತ್ತಲ್ಲ. ಆ ಆಚರಣೆ ವಿಚಾರಕ್ಕೆ ಬಂದಾಗ ಉಪನಿಷತ್ತುಗಳ ಆಚರಣೆಗಳೇ ಬೇರೆ, ವಚನಕಾರರ ಆಚರಣೆಗಳೇ ಬೇರೆ. ಅಂದರೆ ನಮಗೆ ಮುಂದಕ್ಕೆ ನಾವು ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ ಇವುಗಳನ್ನು ನಾವು ಫಾಲೋ ಮಾಡ್ತೀವಿ. ಇವು ಮೂರು ಆಗಮಗಳಲ್ಲಾಗಲಿ ವೇದಗಳಲ್ಲಾಗಲಿ ಇಲ್ಲ. ಸರ್, ಅದ್ವೈತ, ವಿಶಿಷ್ಟಾದ್ವೈತ ಇದಕ್ಕೂ ವ್ಯತ್ಯಾಸ ಇಟ್ಕೊಂಡು ಇವ್ರು ಯಾವುದನ್ನು ಫಾಲೋ ಮಾಡಿರ್ಬೇಕಂತ ಅನ್ಸುತ್ತೆ. ಹಿಂದೆ ವೀರಶೈವರು, ಹಿಂದೆ ಲಿಂಗಾಯತರ ತತ್ವಮೀಮಾಂಸೆ ಶಕ್ತಿ ವಿಶಿಷ್ಟಾದ್ವೈತ ಅಂತಿದ್ರು. ಬರೆದಿದ್ದಾರೆ, ಸಾಕಷ್ಟು ಜನ ಬರೆದಿದ್ದಾರೆ. ಈಗ ಅಂದರೆ ನೀವು ಫಿಲಾಸಫರ್ಸ್ ಅದನ್ನು ಇಂಟರ್ಪ್ರಿಟ್ ಮಾಡಿದರು, ಬರೆದಿದ್ದಾರೆ. ಆ ಶಕ್ತಿ ವಿಶಿಷ್ಟಾದ್ವೈತದ ಪ್ರಕಾರ ಮುಕ್ತನಾದವನು ಪರಮಾತ್ಮನ ಜೊತೆಯಲ್ಲಿ ಇರ್ತಾನೆ ಯಾವಾಗಲೂ. ಅದಕ್ಕೆ ಸಾಯುಜ್ಯ ಅಂತಾರೆ. ಜೊತೆಯಲ್ಲಿ ಇರೋದಷ್ಟೆ, ಪರಮಾತ್ಮನೇ ಆಗೋದಿಲ್ಲ. ಈಗ ಶಂಕರಾಚಾರ್ಯ ಏನು ಹೇಳ್ತಾರೆ, ಮೋಕ್ಷ ಪಡೆದ ಆತ್ಮ ಬ್ರಹ್ಮನೇ ಆಗಿಬಿಡ್ತಾನೆ. ಬ್ರಹ್ಮನಿಗೂ ಆತ್ಮನಿಗೂ ಏನು ವ್ಯತ್ಯಾಸ ಇಲ್ಲ. ಜೀವೋ ಬ್ರಹ್ಮೈ ನಾ ಪರಹ ಅಂತ ಹೇಳ್ತಾರೆ. ಅದೇ ರೀತಿ ಇವರು ಲಿಂಗಾಯತರು ಅಂಗ ಲಿಂಗವಾಗಿ ಬಿಡುತ್ತೆ. ಅಂಗಲಿಂಗಾದ್ವೈತ ಇದು. ಅದ್ವೈತ ಹೌದು, ಅಂಗಲಿಂಗಾದ್ವೈತ ಅಥವಾ ಲಿಂಗಾದ್ವೈತ ಅಂದ್ರೂ ಬರುತ್ತೆ. ಆದರೆ ಶಂಕರಾಚಾರ್ಯರ ಅದ್ವೈತಕ್ಕೂ ಲಿಂಗಾಯತರ ಅದ್ವೈತಕ್ಕೂ ಎರಡು ವ್ಯತ್ಯಾಸ ಇದ್ದಾವೆ. ಒಂದು ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಪ್ರಪಂಚವನ್ನು ಮಾಯೆ ಅಂತಾರವರು, ಮಿಥ್ಯೆ ಅಂತಾರವರು. ಮಿಥ್ಯೆ ಅಂತಂದರೆ ಸತ್ಯನೂ ಅಲ್ಲ, ಅಸತ್ಯನೂ ಅಲ್ಲ ಅಂತ. ಆದರೆ ಲಿಂಗಾಯತರು ಅದು ಶಿವ ಸೃಷ್ಟಿ ಮಾಡಿರೋದ್ರಿಂದ, ಪ್ರಕೃತಿಯ ಸೃಷ್ಟಿನೂ ಹೌದು, ಅವನೇ ಸೃಷ್ಟಿ ಮಾಡಿರೋದ್ರಿಂದ ಅವನು ಮಾಯೆಯನ್ನು ಸೃಷ್ಟಿ ಮಾಡಿರಲಿಲ್ಲ, ಅಲ್ಲ ಮಿಥ್ಯೆಯನ್ನು ಸೃಷ್ಟಿ ಮಾಡಲಿಲ್ಲ, ಸತ್ಯವಾದದ್ದನ್ನೇ ಸೃಷ್ಟಿ ಮಾಡಿರ್ತಾನೆ. ಅದರಿಂದ ಸತ್ಯ ಇದು ಒಂದು. ಮತ್ತು ಶಂಕರಾಚಾರ್ಯರು ಬಾದರಾಯಣನ ಅಪಶೂದ್ರಾಧಿಕರಣವನ್ನು ಒಪ್ಕೊಳ್ತಾರೆ. ಅವರು ಶೂದ್ರರಿಗೆ ಮೋಕ್ಷ ಇಲ್ಲ. ಯಾಕೆಂದರೆ ಶೂದ್ರರಿಗೆ ವೇದಾಧ್ಯಯನ ಇಲ್ವಲ್ಲ. ವೇದಾಧ್ಯಯನ ಇಲ್ಲ ಅಂದ್ಕೂಡಲೇ ಬ್ರಹ್ಮವಿದ್ಯೆ ಇಲ್ಲ. ಬ್ರಹ್ಮವಿದ್ಯೆ ಇಲ್ಲದೆ ಮೋಕ್ಷ ಇಲ್ಲ. ಅಂದರೆ ಇವರು ಕೇವಲ ವಾಗಾದ್ವೈತಿಗಳು ಅಂತಾರೆ ನಮ್ಮ ವಚನಕಾರ. ವಾಗದ್ವೈತಿಗಳು, ಬರೀ ಮಾತಿಗೆ ಅಷ್ಟೇ ಅಷ್ಟೇ, ಆಚರಣೆಯಲ್ಲಿ ಅದ್ವೈತ ಇಲ್ಲ. ಆದರೆ ಇವರು ವಚನಕಾರರು ಏನು ಮಾಡ್ತಾರೆ, ಶೂದ್ರರಿಗೂ ಪಂಚಮರಿಗೂ ಸ್ತ್ರೀಯರಿಗೂ ವೇದಾಧ್ಯಯನ ಮಾಡುವ, ಅಂದರೆ ವೇದಾಧ್ಯಯನ ಅಲ್ಲ, ಮೋಕ್ಷವನ್ನು ಪಡೆಯುವ
ಅಧಿಕಾರ ಇದೆ. ಅದಕ್ಕೆ ಇಷ್ಟಲಿಂಗವನ್ನು ಕೊಟ್ಟರು. ಅದಕ್ಕೆ ಇಷ್ಟಲಿಂಗ ಕೊಟ್ಟು ಅದನ್ನು ನೀವು ಫಾಲೋ ಮಾಡಿಕೊಂಡು ಎಲ್ಲ ಫಾಲೋ ಮಾಡಿದ್ರೆ ನೀವು ಮೋಕ್ಷ ಮುಕ್ತರಾಗ್ತೀರಿ ಅಂತ ಹೇಳಿದರು. ಅದರಿಂದ ವೇದಗಳ ತತ್ವಮೀಮಾಂಸೆಯ ಸಿದ್ಧಾಂತಗಳೇನಿದ್ದಾವೆ, ಅಂದರೆ ಉಪನಿಷತ್ತಿನ ತತ್ವಮೀಮಾಂಸೆ, ಅದನ್ನು ವಚನಕಾರ ಒಪ್ಕೊಂಡಿದ್ದಾರೆ. ಆದರೆ ಆಚರಣೆ ಧರ್ಮ ಏನಿದೆ, ಆ ಧಾರ್ಮಿಕ ಆಚರಣೆಗಳು ಏನಿದ್ದಾವೆ ಅವು ವಚನಕಾರರೇ ಸ್ವಂತ ಅವನ್ನ ನೀವು ವೇದಗಳ ಮುಂದುವರೆದ ಬಾರೋ ಮಾಡಿದ್ದಲ್ಲ, ಯಾರವಲ್ಲಿ ಪಡೆದಿದ್ದಲ್ಲ ಇದು. ಸರ್, ವಚನಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಕಾಲಘಟ್ಟದ ಇತಿಹಾಸ ಪ್ರಜ್ಞೆ ಬೇಕಂತಿರೋ, ಆ ಶಬ್ದಗಳ ರಚನೆ ಮತ್ತು ವಿನ್ಯಾಸ ಅರ್ಥ ಆಗ್ಬೇಕಂತಿರೋ, ವಚನಗಳ ಧೋರಣೆ ನಮಗೆ ಸರಿಯಾಗಿ ಅರ್ಥ ಆಗಬೇಕಾಗಿತ್ತು ಅಂದ್ರೆ, ಆಶಯಗಳು ಅರ್ಥ ಆಗಬೇಕಾಗಿತ್ತು ಅಂದರೆ ಓದುವ ಪರಿಕ್ರಮ ಹೇಗಿರಬೇಕು ಸರ್? ಈಗ ವಚನಗಳಲ್ಲಿ ಬರುವ ಅನೇಕ ಪಾರಿಭಾಷಿಕ ಪದಗಳು ಹಿಂದೆ ಬಳಕೆ ಆಗಿದ್ವಾಗಲೇ. ಹಿಂದೆ ಬಳಕೆಯಾಗಿದ್ದು ನಾವು ಒಂದೇ ಕಾರಣಕ್ಕೆ ನಾವು ವಚನಕಾರರ ಸಿದ್ಧಾಂತಗಳು ಹಿಂದಿನ ಸಿದ್ಧಾಂತಗಳು ಎರಡೂ ಒಂದೇ ಅಂತ ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಇದೆ. ತಿಳ್ಕೊಂಡಿದ್ದೀವಿ ನಾವು ಎಷ್ಟೋ ಜನ, ನಮ್ಮ ಬಹಳ ತಪ್ಪು ತಿಳ್ಕೊಂಡವರು ಅಂತಂದ್ರೆ ನಮ್ಮ ಚಿದಾನಂದ ಮೂರ್ತಿಗಳು. ಅವರು ಎಲ್ಲ ಹಿಂದೆ ಬಂದಿದ್ದಾವೆ ಈಗ ಅಲ್ಲೇ ಪಾರಿಭಾಷಿಕ ಪದಗಳು, ಇದರಲ್ಲಿ ಬಸವಣ್ಣ ವಚನಗಳಲ್ಲಿ ಏನಿದೆ ಹೊಸದ ಏನಿಲ್ಲ ಅಂತ. ಅದೇ ಅವರೇ ಕುಮ್ಮಕ್ಕು ಕೊಟ್ಟದ್ದು ಚಿದಾನಂದ ಮೂರ್ತಿಗಳು ಸಂಶೋಧಕರಾಗಿ. ಮತ್ತು ಅವರು ವೀರಶೈವನ ಶಬ್ದನೂ ಬಂದಿದೆ ನೋಡ್ರಿ ಹಿಂದೆ ಅಂತೇಳಿ ಅನೇಕ ಉದಾಹರಣೆಗಳನ್ನು ಕೊಡ್ತಿದ್ರು ಅವರು. ಈಗ ವೀರಶೈವ ಶಬ್ದ ಬಂದಿರ್ಬೋದು, ಈಗ ಸಿದ್ದರಾಮನ ವಚನಗಳಲ್ಲಿ ಒಂದರಲ್ಲಿ ಬರುತ್ತೆ, ವರ್ಣಾತೀತನಾದವನೇ ವೀರಶೈವ ನೋಡ ಅಂತ ಬರುತ್ತೆ ಒಂದು ವಚನ. ಅಂದರೆ ವೀರಶೈವ ಬಂದಿದ್ರೂ ವರ್ಣಾತೀತ ವೀರಶೈವ ಅವನು. ಸ್ವಲ್ಪ ಮಟ್ಟಿಗೆ ಆ ವೀರಶೈವ ಪದ ಡೈಜೆಸ್ಟ್ ಮಾಡ್ಕೋಬೋದು, ನೀವು ಮಾಡ್ಕೊಳ್ಳೋಣ. ಆದರೆ ಲಿಂಗಾಯತ ಅಥವಾ ವೀರಶೈವ ಎರಡೂ ಒಂದೇ ಅನ್ನೋದಾದರೆ ನಾವು ವರ್ಣಾತೀತರು, ನಾವು ಅದನ್ನು ನಾವು ಒಪ್ಕೋಬೇಕು. ಅಂದರೆ ನಾವು ಇಲ್ಲ ಇದು ಮತ್ತೆ ಬೇರೆ ಮತ್ತೇನೋ ಹುಡುಕ್ತಿದ್ರು ಅವರು. ಈಗ ನೀವು ಈ ವಿಷಯವನ್ನ ಹೇಳಿದ್ರಿ, ಅಷ್ಟು ತೀವ್ರ ವಿರೋಧ ಬರಲಿಲ್ಲ. ಕಲಬುರ್ಗಿ ಅವರು ಆ ಸತ್ಯವನ್ನು ಮೇಲಿಂದ ಮೇಲೆ ಹೇಳಿದಾಗ, ಯಾವುದನ್ನ ವೀರಶೈವ ಲಿಂಗಾಯತ ಪದದ ವಿಷಯ ಹಿಂದೂಗಳಲ್ಲ ಅನ್ನೋ ವಿಷಯ ಕಲಬುರ್ಗಿ ಅವರು ಹೇಳಿದಾಗ ಅದು ಯಾಕೆ ಭಾಳ ತೀವ್ರ ಸ್ವರೂಪವನ್ನು ತಗೊಂತ ನಿಮ್ಗೆ ಅನಿಸ್ತದೆ? ಹೇಳೋ ವಿಧಾನದಲ್ಲಿ ಏನಾದರೂ ತಪ್ಪಿದ್ರ? ಅಲ್ಲ, ಅದು ಒಂದೇ ಕಾರಣ ಅಲ್ಲ. ಅವ್ರಿಗೆ ಮತ್ತು ಅನೇಕ ರೀತಿಯಲ್ಲಿ ವೈದಿಕ ವಿಚಾರಗಳನ್ನು ಅವರು ಓಪನ್ ಆಗಿ ಕ್ರಿಟಿಸೈಸ್ ಮಾಡ್ತಿದ್ರು ಅಂತ ಕಾಣುತ್ತೆ. ಅದಕ್ಕೆ ಅವರ ಕೊಲೆ ಆಗಿರಬಹುದು. ಅಲ್ಲ, ಅದನ್ನು ತಾವು ಬರೆದಿದ್ರಲ್ಲ ಸರ್ ಗ್ರಂಥದಲ್ಲಿ? ನಾನು ಬರೆದು, ನಾನಾದರೆ ನನಗಿಂತ ಕಲಬುರ್ಗಿ ಅವರು ಇಂಪಾರ್ಟೆಂಟ್. ಹಂಗೇನು ಸತ್ಯ ಹೇಳಿದ್ರೆ ಯಾರೇನು ಸರ್? ಅಲ್ಲ, ಈಗಿರ್ಬೋದು, ನಾನು ಭಾಳ ಇಂಪಾರ್ಟೆಂಟ್ ಆಗಿರ್ಬೋದು. ಈಗ ಆಗಿನ ಕಾಲಕ್ಕೆ 9 ವರ್ಷದ ಹಿಂದೆ ಕಲಬುರ್ಗಿ ಅವರು ಭಾಳ ಇಂಪಾರ್ಟೆಂಟ್ ಆಗಿದ್ರು. ಅಲ್ಲ, ಎಲ್ಲರೂ ಕಲಬುರ್ಗಿ ಅವರು ಕಾಣ್ತಿದ್ರು, ನಾನು ಕಾಣ್ತಿರ್ಲಿಲ್ಲ ಅವಾಗ. ಬಟ್ ಮೂಲ ಸತ್ಯವನ್ನು ಕಲಬುರ್ಗಿ ಅವ್ರಿಗೆ ಹೇಳಿದವರು ತಾವೇ ಅಲ್ಲ ಸರ್? ಅಲ್ಲ, ಅದು ನಾನು ಹೇಳಿದ್ದು ಹೌದು ಇರ್ಬೋದು. ಯಾಕೆ ಗೊತ್ತಿಲ್ಲ, ನನ್ನನ್ನು ಯಾಕೆ ಕೊಂದಿಲ್ಲ ಗೊತ್ತಿಲ್ಲ. ಕೊಲ್ಬೇಕಂತ ನಾ ಹೇಳ್ತಾ ಇಲ್ಲ ಸರ್, ಕೊಲ್ಬೇಕಂತ ಹೇಳ್ತಾ ಇಲ್ಲ ನಾನು. ಸತ್ಯವನ್ನ ಡೈಜೆಸ್ಟ್ ಮಾಡೋ ವಿಧಾನ ಏನಾರ ಬದಲಿ ಆಗ್ಬೇಕಂತೀರಿ? ವಿಧಾನ ಏನಿಲ್ಲ, ಓದುವ ನಾವು ಟು ಎಜುಕೇಟ್ ದ ಪೀಪಲ್. ಈಗ ಭಾಳ ಜನಕ್ಕೆ ಲಿಂಗಾಯತನ ಸಿದ್ಧಾಂತಗಳು ಗೊತ್ತಾಗಿದ್ದಾವೆ ಈಗ ಭಾಳ ಜನಕ್ಕೆ. ಅದಕ್ಕೆ ಏನಾರ ಈ ರೀತಿ ಹುನ್ನಾರಗಳು ನಡೆದಾವ ಏನೋ? ಅಲ್ಲ, ಕಲಬುರ್ಗಿಯವ್ರ ಕೊಲೆಯೂ ಒಂದು ಕಾರಣ ಇರ್ಬೋದು ಭಾಳಷ್ಟು ಜನಕ್ಕೆ ಅವೇರ್ನೆಸ್ ಬರಲಿಕ್ಕೆ. ಯಾಕೆ ಕೊಂದ್ರು ಅವ್ರನ್ನ ಅಂತಂದ್ರೆ ಅವ್ರು ಏನೋ ಹೇಳಿದರು, ಅವರು ಇಂಪಾರ್ಟೆಂಟ್ ಹೇಳಿದ್ದು ಏನು ಅಂತೇಳಿ ಅವರ ಸಿದ್ಧಾಂತಗಳನ್ನು ಜನ ಸ್ಟಡಿ ಮಾಡಿರೋಕ್ಕೆ ಸಾಧ್ಯ ಇದೆ. 12ನೇ ಶತಮಾನದಲ್ಲಿ ಶರಣರು ವಚನಗಳನ್ನು ಉಳಿಸ್ಲಿಕ್ಕೆ ಪ್ರಾಣವನ್ನು ಬಲಿ ಕೊಟ್ಟರು. ಹೌದು, ವಚನಗಳು ಉಳಿದು. ಹೌದು. 21ನೇ ಶತಮಾನದಲ್ಲಿ ಕಲಬುರ್ಗಿಯವರು ಪ್ರಾಣವನ್ನು ಬಲಿ ಕೊಟ್ಟದ್ರಿಂದ
ಲಿಂಗಾಯತರಿಗೆ ರಿಯಲೈಸೇಷನ್ ಆಗಿ ಸ್ಟಾರ್ಟ್ ಆಯ್ತು ಅಂತೀರಿ? ಲಿಂಗಾಯತರು ಅಲ್ಲಿ ಕಲಬುರ್ಗಿಯವ್ರು ತೀರ್ಕೊಂಡಿದ್ದರಿಂದನೇ ಲಿಂಗಾಯತರಿಗೆ ಲಿಂಗಾಯತ ಪ್ರಜ್ಞೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ. ಒಂದು ರೀತಿ ಒಬ್ಬ ವ್ಯಕ್ತಿಯ ಅಲ್ಲ ಅವಂಗೆ ಆಗಬಾರ್ದಾಗಿತ್ತು ನಿಜ ಸರ್. ಬಟ್ ಅದು ನೋಡ್ರಿ ಜನರಿಗೆ ಯಾವ್ದ್ರದ್ದು ಮಹತ್ವ ಗೊತ್ತಾಯ್ತು. ಅದೊಂದು ಒಬ್ಬ ಮಹತ್ವದ ವ್ಯಕ್ತಿ ತೀರ್ಕೊಂಡ್ರು ಅಂದರೆ ಯಾಕೆ ತೀರ್ಕೊಂಡ್ರು, ಅವ್ರ ಸಿದ್ಧಾಂತಗಳು ಯಾವುದು ಅಂತ ಅನ್ನೋದು ಜನ ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ ಲಿಂಗಾಯತ ಪ್ರಜ್ಞೆ ಈಗ ಹೆಚ್ಚಾಗಿದೆ. ಇನ್ನೂ ಕೆಲವರು ನಮ್ಮ ದರ್ಗಾ ಅವರು ಬರೀತಾರೆ, ನಾನು ಬರೀತೀನಿ, ವೀರಣ್ಣ ಬರೀತಾರೆ, ಇನ್ನು ಭಾಳಷ್ಟು ಜನ ಬರೀತಾ ಇದ್ದಾರೆ. ಗಟ್ಟಿಯಾಗಿ ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳೋ ಸ್ವಾಮಿಗಳ ಸಾಲಿನಲ್ಲಿ ಇಂದಿನ ತೋಂಟದಾರ್ಯ ಮಠದ ಸಿದ್ದರಾಮ ಮಹಾಸ್ವಾಮಿಗಳು ಭಾಳಷ್ಟು ಸಲ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅವರು ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಸ್ವಾಮಿಗಳು ಮಾತಾಡೋದು ಭಾಳ ಮುಖ್ಯವಾದ್ದು ಈಗ. ಯಾಕಂದ್ರೆ ಸಮಾಜಕ್ಕೆ ಒಂದು ಯಾಕೆಂದರೆ ಅವರು ಮುಖ್ಯವಾದ ವ್ಯಕ್ತಿಗಳು. ಅವರು ನಾವು ಮಾತಾಡೋದಕ್ಕಿಂತ ನಾವು ಎಲ್ಲೋ ಒಂದು ಕಡೆ ಬರೆದು ಕೂತ್ಕೊಂಡ್ಬಿಡ್ತೀವಿ ನಾವು ಅಷ್ಟೇ. ಅವರು ಜನಗಳ ಎದುರಿಗೆ ನಿಂತ್ಕೊಂಡು ಮಾತಾಡ್ತಾರೆ, ಅದು ಭಾಳ ಮುಖ್ಯವಾದದ್ದು. ಸಂಶೋಧನಾ ವಿಧಾನ ಏನಾರ ಬದಲಾಗಬೇಕಂತೀರಿ ಸರ್ ಈಗ? ಸಂಶೋಧನಾ ವಿಧಾನ ಏನು ಬದಲೇ ಆಗೋದು ಏನಿಲ್ವಲ್ಲ. ಈಗ ತಾವು ಅಲ್ಲಮನ ವಚನಗಳನ್ನು ವಿಶ್ಲೇಷಣೆ ಮಾಡಿದ್ರಿ. ಅಲ್ಲಮನ ವಚನಗಳಲ್ಲಿ ಅಥವಾ ಬಸವಾದಿ ಶರಣರ ವಚನಗಳಲ್ಲಿ ಈ ತತ್ವಶಾಸ್ತ್ರದ ಅಂಶಗಳನ್ನು ತಾವು ಹೆಚ್ಚು ಗುರುತಿಸಿಕೊಂಡ್ರೆ ಸರ್? ಏನು ಕಾರಣ ಆಯಿತು ಅಲ್ಲಮನ ವಚನಗಳನ್ನು ತಾವು ಅದಕ್ಕೆ ಟೀಕೆಗಳನ್ನು ಬರೀಲಿಕ್ಕೆ? ಅಲ್ಲಮನ ವಚನಗಳಿಗೆ ನಾನು ವ್ಯಾಖ್ಯಾನ ಬರೆಯೋದಕ್ಕೆ 2 ಕಾರಣ ಇದಾವೆ. ಮೊದಲನೇದು ಸಿದ್ಧಾಂತ ಸಿದ್ದೇಶ್ವರ ಸ್ವಾಮಿಗಳಿಗೆ ಆಗಲೇ ಮೊದಲೇ ಬರೆದಿದ್ದರು. ಅವರು ಬರೀ ಷಟ್ಸ್ಥಲ ವಚನಗಳಿಗೆ ಅಷ್ಟೇ ಬರೆದಿದ್ದರು. ನಾನು ಉಳಿದ ಎಲ್ಲ ವಚನಗಳಿಗೂ ಬರೀಬೇಕು, ಷಟ್ಸ್ಥಲ ವಚನಗಳಿಗೂ ಬರೀಬೇಕು ಮತ್ತು ಉಳಿದ ಎಲ್ಲ ವಚನಗಳಿಗೂ ಬರೀಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೆಚ್ಚಿನ ವಚನಗಳು, ಷಟ್ಸ್ಥಲ ವಚನಗಳು ಎಲ್ಲಕ್ಕೂ ಬರೆದೆ. ಮತ್ತು ಎರಡನೇದು ಅಂತ ಹೇಳಿದ್ರೆ ಅವರ ವ್ಯಾಖ್ಯಾನ ಬಹಳ ದೊಡ್ಡವಿದ್ದಾವೆ. 694 ವಚನಗಳಿಗೆ 1160 ಪುಟ ಇದೆ ಅವ್ರದ್ದು. ನಾನು ಸ್ವಲ್ಪದಲ್ಲೇ ಬರೀಬೇಕು ಅಂತ ನನ್ನ ಒಂದು ಉದ್ದೇಶ. ನೀವೆಷ್ಟು ವಚನಗಳನ್ನ ಆಯ್ಕೆ ಮಾಡಿಕೊಂಡ್ರಿ? ಎಲ್ಲವನ್ನೂ ಬರೆದಿಲ್ಲ ನಾನು. ಎಲ್ಲ ವಚನಗಳಿಗೆ ಎಲ್ಲ ವಚನಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಎಲ್ಲ ವಚನಗಳನ್ನು ಸೇರಿಸಿ ರಾಯಲ್ ಸೈಜ್ನಲ್ಲಿ 610 ಪುಟಗಳಾಗಿದ್ದಾವೆ. 608 ಪುಟ ಟೈಟಲ್ಸ್ ಪೇಜು ಅವೆಲ್ಲ. ಆ ಶಬ್ದ ಪಾರಿಭಾಷಿಕ ಪುಸ್ತಕ ಬರಲಿಕ್ಕೆ ಮೂಲ ಕಾರಣ ಏನು ಸರ್? ಶಬ್ದ ಪಾರಿಭಾಷಿಕ ವಚನಗಳ ಪರಿಭಾಷಾ ಕೋಶ ಬರೆಯೋದಕ್ಕೆ ಏನು ಕಾರಣ ಅಂತೇಳಿದ್ರೆ, ಹಿಂದೆ ಇದ್ದ ವಚನ ಪರಿಭಾಷಾ ಕೋಶದ ದೋಷಗಳೇ ಕಾರಣ. ದೋಷಪೂರಿತವಾಗಿತ್ತು. ಆ ದೋಷಪೂರಿತ ಅಂದರೆ ಅವು ತಪ್ಪಾಗಿರಲಿಲ್ಲ, ಅದರಲ್ಲಿ ಕೊರತೆ ಇದ್ದವು. ಅಂದರೆ ಅವರೇನು ಅರ್ಥ ಕೊಟ್ಟಿರಲಿಲ್ಲ. ಅದರಿಂದ ನಾನು ಅರ್ಥವನ್ನು ಕೊಡಬೇಕು. ಮತ್ತು ವಚನಗಳನ್ನು ಓದೋದಕ್ಕಿಂತ ಮೊದಲು ನನ್ನ ವಚನ ಪರಿಭಾಷಾ ಕೋಶ ಓದಿದರೆ ವಚನಗಳು ಹೆಚ್ಚು ಅರ್ಥ ಆಗ್ಬೋದು ಜನಕ್ಕೆ ಅಂತ ತಿಳ್ಕೊಂಡಿದ್ದೆ ನಾನು. ಆ ಉದ್ದೇಶದಿಂದ ನಾನು ಎಲ್ಲ ಪಾರಿಭಾಷಿಕ ಪದಗಳಿಗೆ ಸಾಧ್ಯವಾದಷ್ಟು ಪಾರಿಭಾಷಿಕ ಪದಗಳಿಗೆ ನಾನು ಪಾರಿಭಾಷಿಕ ಪದಗಳಿಗೆ ಅರ್ಥ ಬರೆದೆ ಅಷ್ಟು. ತಾವು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅಲ್ಲಮನ ವಚನಗಳಿಂದ ಹೆಚ್ಚು ಪ್ರಭಾವಿತರಾದ್ರಿ ಅಂತ ಅನ್ನಿಸ್ತದೇನು ಸರ್? ತತ್ವಶಾಸ್ತ್ರದ ಅಂಶಗಳು, ತತ್ವಶಾಸ್ತ್ರದ ಪ್ರಾಧ್ಯಾಪಕನಾಗಿ ನನಗೆ ಅಲ್ಲಮನ ವಚನಗಳು ಬಹಳ ಇಷ್ಟ ಆದವು. ಯಾತಕ್ಕೆ ಅಂತಂದರೆ ಅವನು ಬಳಸುವ ಪದಗಳ ಸಂಖ್ಯೆ ಬಹಳ ಕಡಿಮೆ, ಆದರೆ ಅರ್ಥ ಅಪಾರ. ಸ್ವಲ್ಪದರಲ್ಲೇ 10 ಪುಟ ಹೇಳೋದನ್ನು ಅವನು ಒಂದೇ ಒಂದು ವಚನದಲ್ಲಿ ಹೇಳಿಬಿಡ್ತಾನೆ, ಹೇಳಿ ಮುಗಿಸ್ತಾನೆ.
ಅದಕ್ಕೆ ಕಾರಣ ಏನು ಅಂತೇಳಿ ನಾನು ಹುಡುಕಿದಾಗ ಅವನು ಒಬ್ಬ ಅನುಭಾವಿ ಮಿಸ್ಟಿಕ್ ಅಂತ ನಾವು ಅನುಭಾವಿ ಅಥವಾ ಯೋಗಿ. ಆ ಯೋಗಿಗಳಲ್ಲಿ ಒಂದು ಅನುಭಾವಿಗಳಲ್ಲಿ ಒಂದು ಪದ್ಧತಿ ಇದೆ. ಏನಂತೇಳಿದ್ರೆ ಪ್ರಪಂಚವನ್ನು, ಜನರನ್ನು, ಜನರ ವರ್ತನೆಗಳನ್ನು ಅವರು ನೋಡುವ ಒಂದು ಪದ್ಧತಿ, ಅವರು ನೋಡುವ ದೃಷ್ಟಿಕೋನವೇ ಬೇರೆ, ನಮ್ಮ ದೃಷ್ಟಿಕೋನವೇ ಬೇರೆ. ಅವರ ದೃಷ್ಟಿಕೋನ ನನಗೆ ಏನೋ ಸ್ವಲ್ಪ ಪ್ರಿಯ ಆಗೋಕ್ಕೆ ಶುರುವಾಯಿತು. ಆದ್ದರಿಂದ ಅಲ್ಲಮನ ವಚನಗಳನ್ನು ನಾನು ಹೆಚ್ಚು ಓದಿದೆ. ಅದಕ್ಕೆ ಎಲ್ಲ ವಚನಗಳಿಗೂ ಅರ್ಥ ಬರೋದು. ಬೆಡಗಿನ ವಚನಗಳಿಗೂ ಆ ಪ್ರಯತ್ನ ಮಾಡಿದ್ರಿ ಸರ್ ತಾವು? ಬೆಡಗಿನ ವಚನಗಳು ಎಲ್ಲವಕ್ಕೂ. ಹಾಂ ಹಾಂ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು. ಅಲ್ಲಮನ ಎಲ್ಲ ವಚನಗಳಿಗೂ ನಾನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅಂದರೆ ಬಸವ ಸಮಿತಿಯಿಂದ ಬಂದ ಕೃತಿನ ಅಥವಾ ತಾವು? ನಮ್ಮ ಕರ್ನಾಟಕ ವಿಶ್ವವಿದ್ಯಾನಿಲಯದವರು ಪಬ್ಲಿಷ್ ಮಾಡಿದ್ದಾರೆ. ಆ ಮಿಸ್ಟಿಕ್ಗೆ ಸಮಾನಾಂತರ ಪದಗಳು ಇಂಗ್ಲೀಷ್ನಲ್ಲಿ ಸಿಗ್ತಾವ ಸರ್? ಸಿಗ್ತಾವೆ. ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್, ನಾವು ಅನುಭವ ಅಂತ ಒಂದೇ ಪದ ಅಂದರೆ ಅವ್ರ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಎರಡು ಪದಗಳು ಬರ್ತವೆ. ಅಲ್ಲಿ ಶಬ್ದದ ಕೊರತೆ ಆಗ್ತದೆ ಇಂಗ್ಲೀಷ್ನಲ್ಲಿ. ಹಾಂ. ಆಮೇಲೆ ಮತ್ತೊಂದು ವಿಚಾರ ಹೇಳಬೇಕಂತ ಹೇಳಿದ್ರೆ, ಸಿದ್ದೇಶ್ವರ ಸ್ವಾಮಿಗಳ ವಚನ ನಿರ್ವಚನ ಏನಿದೆ 1160 ಪುಟದ್ದು, ಅದನ್ನು ನಾನು ಮತ್ತು ಇನ್ನು 3 ಜನ ಸೇರಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ವಿ. ನಾವು ಮೈಸೂರಲ್ಲಿ ಸೇರಿಕೊಂಡು ತಾವು ಮೈಸೂರಿನಲ್ಲಿ ಸೇರಿಕೊಂಡು ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ವಿ. ಅದಕ್ಕೇನೋ ಪ್ರಿಂಟ್ ಮಾಡ್ತಾ ಇದ್ದಾರಂತೆ. ಅದರಲ್ಲಿ ಪ್ರಭು ಪ್ರಸಾದ್ ಅಂತ ತಾವು ಹೆಸರು ಕೇಳಿದ್ದೀರ. ಅವ್ರು ತೀರ್ಕೊಂಡ್ರು ಈಗೊಂದು ವಾರದ ಕೆಳಗೆ. ಅವರು ಇದ್ರ ಜೊತೆಲಿ ನಾನು, ಆಮೇಲೆ ಸುಬ್ಬರಾವ್ ಅಂಥೇಳಿ, ಅವರು ಮೈಸೂರಿನವರು, ಈಗ ಠಾಣೆಯಲ್ಲಿ ನೆಲೆಸಿದ್ದಾರೆ. ಆಮೇಲೆ ಇನ್ನೊಬ್ಬ ಶಿವಾನಂದ ಅಂತೇಳ್ಬಿಟ್ಟು, ಅವರು ಎಂಜಿನಿಯರ್, ಆದರೆ ಆಧ್ಯಾತ್ಮಿಕದಲ್ಲಿ ಅವರಿಗೆ ಬಹಳ ಆಸಕ್ತಿ. ಎಷ್ಟು ಆಸಕ್ತಿ ಅಂದರೆ ತಮ್ಮ ಎಂಜಿನಿಯರಿಂಗ್ ಕೆಲಸನೇ ಬಿಟ್ಟರು. ಅವರು ಬಿಟ್ಟು ಈಗ ರಮಣ ಮಹರ್ಷಿ ಆಶ್ರಮದಲ್ಲಿದ್ದಾರೆ ಈಗ ಅವರು. ನಾವು 4 ಜನ ಸೇರಿಕೊಂಡು ನಾವು ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಅಂದರೆ ಈ ಜಾಗೃತಿ ಹಂಗಂದ್ರೆ ಸಮುದಾಯವನ್ನು ನಡೆಸುವಂಥ ಮಠಾಧೀಶರು ಮತ್ತು ರಾಜಕಾರಣಿಗಳು ನಮಗೆ ಭಾಳ ಮುಖ್ಯ. ಹೌದು. ಮತ್ತು ಅವರಿಗೆ ಅವೇರ್ನೆಸ್ಸು ಯಾರು ಕೊಡ್ಬೇಕು ಸರ್? ಅದು ಹೇಗೆ ಸಾಧ್ಯ ಆಗ್ತದೆ? ಅಲ್ಲ, ರಾಜಕೀಯ ಮುಖಂಡರು ಇಡೀ ಲಿಂಗಾಯತ ಸಮುದಾಯವನ್ನು ಮುಂದುವರಿಸ್ತಾರೆ ಅಂತ ನನಗೇನು ಅನಿಸೋದಿಲ್ಲ. ಲಿಂಗಾಯತ ಸಮುದಾಯವನ್ನು ಮುನ್ನಡೆಸಬೇಕು ಅಂತೇಳಿದ್ರೆ ಅದು ಸ್ವಾಮಿಗಳಿಗೆ ಸಾಧ್ಯ ಇದೆ. ರಾಜಕಾರಣಿಗಳಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಯಾಕೆಂದರೆ ಅವರಿಗೆ ಅನೇಕ ಬಂಧನಗಳಿರ್ತಾವೆ. ಅವ್ರು ತಮ್ಮ ಪಾರ್ಟಿ ಹೇಳ್ದಂಗೆ ಕೇಳಬೇಕು. ಈಗ ಒಂದು ವೇಳೆಗೆ ಒಬ್ಬ BJP MP ಇದ್ದಾರೆ ಅಂತ ತಿಳ್ಕೊಳ್ರಿ, ಅವರಿಗೆ ಲಿಂಗಾಯತರು ಹಿಂದೂಗಳು ಅನ್ನೋದು ಗೊತ್ತು ಅವರಿಗೆ. ಆದರೆ ಅವ್ರ ಪಾರ್ಟಿ ಒಂದು ವೇಳೆ ಅವ್ರ ಪಾರ್ಟಿ ಆ ರೀತಿ ಅನ್ನಬಾರ್ದು, ನೀವು ಓಪನ್ನಾಗಿ ಅದನ್ನು ಹೇಳಬಾರ್ದು ಯಾರಿಗೂ ಅಂತ ಒಂದು ನಿಬಂಧನೆ ಮಾಡಿದರೆ ಅವರು ಅದನ್ನು ಮಾಡೋದಿಲ್ಲ. ಅದರಿಂದ ರಾಜಕಾರಣಿಗಳಿಗೂ ಲಿಂಗಾಯತ ಸಮಾಜ ಇಡೀ ಲಿಂಗಾಯತ ಸಮಾಜವನ್ನು ಮುಂದುವರಿಸ್ತಾರೆ ಅಂತ ನನಗೇನು ಅನಿಸೋದಿಲ್ಲ. ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ಸಂದೇಶ ಸ್ಪಷ್ಟ ಆಗೋದು ಹೆಂಗೆ ಸರ್? ವಿದ್ಯಾರ್ಥಿಗಳು ಓದಬೇಕಷ್ಟೆ. ಓದಬೇಕು ಮತ್ತು ಅದನ್ನು ತಿಳಿಸುವ ಗುರುಗಳು ಅವರಿಗೆ ಸರಿಯಾಗಿ ಗೊತ್ತಿರಬೇಕು ಸರ್. ವೈದಿಕತೆಯ ಆರ್ಭಟ ಮತ್ತು ಅದರ ಪ್ರಚಾರ ಇಷ್ಟು ಭರದಲ್ಲಿದ್ದಾಗ ಬಹಳಷ್ಟು ಜನ ಯುವಕರು ಮತ್ತು ಪ್ರಾಧ್ಯಾಪಕರು ಕೂಡ ಬ್ರೈನ್ ವಾಶ್ಡ್ ಆಗ್ತಾರಲ್ಲ, ಈ ಅಪಾಯದಿಂದ ಪಾರಾಗೋದು ಹೆಂಗೆ ಸರ್? ಈಗ ಅದಕ್ಕೆ ಕೆಲವು ಸಾರಿ ನಮ್ಮ ಸರ್ಕಾರನೂ ಕಾರಣ ಆಗುತ್ತೆ. ಈಗ ಉದಾಹರಣೆಗೆ ನಮ್ಮ ಬಂಧುಗಳು, ಅವರು ನೇಕಾರರವರು, ಲಿಂಗಾಯತರು ನೇಕಾರ, ಅವರು ಲಿಂಗಾಯತರು ಅಂತ ಬರ್ಕೊಳ್ಳಲ್ಲ ಈಗ. ಯಾತಕ್ಕೆ ಅಂತ ಹೇಳಿದ್ರೆ ಅವರು ಹಿಂದೂ ನೇಕಾರರು ಅಂತೇಳಿ ಬರ್ಕೊಂಡ್ರೆ
ಅವರಿಗೆ ರಿಸರ್ವೇಷನ್ ಬೆನಿಫಿಟ್. ರಿಸರ್ವೇಷನ್ ಸಿಗುತ್ತೆ ಅವರಿಗೆ. ಆದರೆ ಲಿಂಗಾಯತರು ಅಂತ ಬರೆದ್ರೆ ಬರಲ್ಲ ಅದು ಅವ್ರಿಗೆ. ಅದಕ್ಕೋಸ್ಕರ ಈ ಒಂದು ಕಾರಣದಿಂದಾಗಿ ಲಿಂಗಾಯತರ ಸಂಖ್ಯೆ ಭಾಳ ಕಡಿಮೆ ಆಗಿದೆ ಈಗ. ಹೇಳ್ಕೊಳ್ಳೋ ಸಂಖ್ಯೆ, ಹೇಳ್ಕೊಳ್ಳೋರ ಸಂಖ್ಯೆ ಭಾಳ ಕಡಿಮೆ. ಲಿಂಗಾಯತರು ಇದ್ದಾರೆ, ಹೇಳ್ಕೊಳ್ಳೋರ ಸಂಖ್ಯೆ. ಅವರು ಬೇರೆ ಲಿಂಗಾಯತರ ಸಂಬಂಧನೇ ಮಾಡ್ತಾರೆ, ಅದೆಲ್ಲ ಸರಿನೇ. ಆದರೆ ಯಾವುದೇ ದಾಖಲೆಗಳಲ್ಲಿ ಅವರು ಲಿಂಗಾಯತರಲ್ಲ. ಇದನ್ನು ನೀವು ಯಾರಾದರೂ ಗುರುಗಳು ತಿಳಿಸ್ಬೇಕು ಅಂದರೆ ತಿಳಿಸಿ ಏನು ಪ್ರಯೋಜನ? ನೀವು ಲಿಂಗಾಯತರಪ್ಪ ಅಂತ ಹೇಳಿ ಏನು ಪ್ರಯೋಜನ ಇಲ್ಲ. ಅಂದರೆ ನಮಗೆ ಬೆನಿಫಿಟ್ಸ್ ಬೇಕು ಮುಖ್ಯವಾಗಿ. ಲಿಂಗಾಯತರಾದ್ರೆ ನಾವು ಬೆನಿಫಿಟ್ಸ್ ಸಿಗೋದಿಲ್ಲ, ಹಿಂದೂಗಳಾದ್ರೆ ಬೆನಿಫಿಟ್ಸ್ ಸಿಗುತ್ತೆ. ಧರ್ಮ ಬೇಕಂತೀವಿ ನಮ್ಮ ಅಸ್ಮಿತೆಗೆ, ಐಡೆಂಟಿಟಿಗೆ. ಧರ್ಮದ ಬಗ್ಗೆ ಹೇಳಕ್ಕೆ ನಮ್ಮ ಮೀಸಲಾತಿ ಹೋಗುತ್ತಂತೀವಿ. ಯಾವ್ದು ಸತ್ಯ? ಧರ್ಮ ಫಾಲೋ ಮಾಡ್ತೀವಿ ನಾವು. ರಿಕಾರ್ಡ್ಸಲ್ಲಿ ಮಾತ್ರ ನಾವು ಲಿಂಗಾಯತರಲ್ಲ. ಇವರು ಲಿಂಗಾಯತರ ಸ್ವತಂತ್ರ ಧರ್ಮ ಕೇಳುವುದು ಧ್ವನಿಗೆ ಎಷ್ಟು ಮಟ್ಟಿಗೆ ಶಕ್ತಿ ಸಿಗ್ಬೋದು ಅಂತೀರಿ ಸರ್? ಜೈನರಿಗೆ ಕೊಟ್ರಲ್ಲ, ಕೇಳಬೇಕು ನಾವು. ಈಗ ಕೋರ್ಟಿಗೆ ಹೋಗ್ಬೇಕು ನಾವು. ಒಂದು ಕೋರ್ಟಿಗೆ ಹೋದ್ರೆ ಮಾತ್ರ ಸಾಧ್ಯ ಇದು. ಎಲ್ಲಿವರೆಗೂ ಲಿಂಗಾಯತರು ಮತ್ತು BJPಯವರು ಒಟ್ಟಾಗೋದಿಲ್ಲ, ಅಲ್ಲಿವರೆಗೂ ಲಿಂಗಾಯತರಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕೋದಿಲ್ಲ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಸರ್ಕಾರವನ್ನೇ ಬದಲಾಯಿಸ್ಬೇಕಷ್ಟೆ. ಇಲ್ಲ ನ್ಯಾಯಾಲಯಕ್ಕೆ ಹೋಗ್ಬೇಕು. ಎರಡನೇದು, ಈ ನ್ಯಾಯಾಲಯಕ್ಕೆ ಹೋಗೋದು ಅಂತಂದರೆ ಅದು ಅನೇಕ ವರ್ಷಗಳ ಮಾತಿದು. ನ್ಯಾಯಾಲಯದಲ್ಲಿ ನಿರ್ಣಯ ಸಿಕ್ಕಬೇಕು ಅಂತ ಹೇಳಿದ್ರೆ ಅನೇಕ ವರ್ಷಗಳ, ದಶಕಗಳೇ ಬೇಕು. ಈಗ ಎಷ್ಟೋ ದಶಕಗಳ ನಂತರ ಜೈನರಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ತು. ಹಾಗೆ ಲಿಂಗಾಯತರಿಗೂ ಸಿಕ್ಕಬೇಕು ಅಂತ ಹೇಳಿದ್ರೆ ದಶಕಗಳೇ ಕಳಿಬೇಕು. ಇಲ್ಲ, ಸರ್ಕಾರವನ್ನು ನಾವು ಬದಲಾಯಿಸ್ಬೇಕಷ್ಟೆ. ಸರ್, ಈಗ ತಾವು ಮೊದಲಿಂದನೂ ಲಿಂಗಾಯತ ಧರ್ಮದ ಬಗ್ಗೆ ಅನೇಕ ಮಹತ್ವದ ಗ್ರಂಥಗಳನ್ನು ಕೊಟ್ಟರೆ, ಈ ಇಳಿ ಪ್ರಾಯದಲ್ಲೂ ಕೂಡ ತಮ್ಮ ಮುಂದಿನ ಯೋಜನೆಗಳು ಏನಿದಾವೆ ಸರ್? ವಚನ ಮತ್ತು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳು. ಈಗ ಸದ್ಯದಲ್ಲೇ ನಾನು ಬಸವಣ್ಣವ್ರ ಬಗ್ಗೆ ಒಂದು ಗ್ರಂಥ ಬರೆದಿದ್ದೀನಿ. ಈಗ ಎಲ್ಲ ಮುಗಿದಿದೆ, ಈಗಾಗಲೇ ಸ್ವಲ್ಪ ತಿದ್ದುತ್ತಾ ಇದ್ದೀನಿ ಅಷ್ಟೆ. ಅದು ಒಂದು ಯೋಜನೆ ಇದೆ. ಆಮೇಲೆ ಎರಡನೇದಾಗಿ ಲಿಂಗಾಯತ ವಚನಗಳಲ್ಲಿ ಅನುಭವ, ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಇನ್ ವಚನಸ್ ಅಂಥದ್ದು ಒಂದು ಗ್ರಂಥ ಬರೀಬೇಕಂತ ಇದೆ. ಆಮೇಲೆ ಲಿಂಗಾಯತ ಧರ್ಮದ ಸೈದ್ಧಾಂತಿಕ ಚರಿತ್ರೆ, ವಿದ್ಯಾಶಂಕರ್ ಅವರು ಸಾಹಿತ್ಯ ಚರಿತ್ರೆ ಬರೀತಾರೆ, ಸೈದ್ಧಾಂತಿಕ ಇಲ್ಲದರೊಳಗೆ. ನನ್ನ ಗ್ರಂಥದಲ್ಲಿ ಏನಿರಬೇಕು ಅಂಥೇಳಿದ್ರೆ, ಬಸವಣ್ಣವರು ಯಾವ ಸಿದ್ಧಾಂತಗಳನ್ನು ರೂಪಿಸಿದರು, ಎಷ್ಟು ಹಳೆಯ ಸಿದ್ಧಾಂತಗಳನ್ನು ತಗೊಂಡ್ರು, ಎಷ್ಟು ಹಳೆಯ ಸಿದ್ಧಾಂತಗಳನ್ನು ತಗೊಂಡು ಅವನ್ನ ಸ್ವಲ್ಪ ಬದಲಿ ಮಾಡಿಕೊಂಡ್ರು, ಮತ್ತು ಎಷ್ಟು ಸಿದ್ಧಾಂತಗಳನ್ನು ಹೊಸದಾಗಿ ಸೇರಿಸಿದ್ರು. ಅದರದ್ದು ಕ್ಲಾರಿಟಿ ಕೊಡಬೇಕು. ಈ ಮೂರು ಸಿದ್ಧಾಂತಗಳು ನಮ್ಮ ಚರಿತ್ರೆಯಲ್ಲಿ ಬರಬೇಕು. ಇದು ಭಾಳ ದಾಖಲಾರ ಕೆಲಸ ಅಲ್ಲ ಸರ್? ಇದು ಭಾಳ ದೊಡ್ಡ ಕೆಲಸ. ಆದರೆ ನಾನಿದನ್ನು ಹೇಳಿದ್ದೀನಿ ಅಷ್ಟೇ ಜನಕ್ಕೆ. ನನ್ನ ಕೈಲಿ ಆಗಲಿಕ್ಕಿಲ್ಲ ಮೋಸ್ಟ್ಲಿ. ಇದು ಯಾಕಾಗಲ್ಲ ಸರ್? ತಾವೇ ಬರಿಬೇಕು. ನಾನೇ ಬರಿಬೇಕು ಅಂತೇಳಿ ಅನೇಕರು ಹೇಳ್ತಿದ್ದಾರೆ. ಅದು ನಾನೇ ಯಾಕೆ ಬರೆಯೋಕ್ಕಾಗಲ್ಲ ಅಂದರೆ ನನಗೆ ಅಷ್ಟು ವಯಸ್ಸಿರಲಿಕ್ಕಿಲ್ಲ ನನಗೆ. ಭಗವಂತ ಬಸವಾದಿ ಶರಣರು ಆ ಶಕ್ತಿ ಯಾಕೆ ಅಂತ ಹೇಳಿದ್ರೆ ನನಗೀಗ ಕೂತ್ಕೊಳ್ಳೋದು ಕಷ್ಟ ಆಗ್ತದೆ. ಎರಡನೇದಾಗಿ ಶಬ್ದಗಳೆಲ್ಲ ಮರ್ತು ಹೋಗ್ತಾ ಇದ್ದಾವೆ. ಶಬ್ದಗಳು ಏನೇನೋ ಪ್ರಯತ್ನ ಮಾಡಿ ಜ್ಞಾಪಿಸ್ಕೋಬೋದು, ಅದೇನು ದೊಡ್ಡದಲ್ಲ. ಆದರೆ ಕೂತ್ಕೊಳ್ಳೋದು ಕಷ್ಟ ಆಗ್ತದೆ. ತಾವು ಡಿಕ್ಟೇಟ್ ಮಾಡ್ಬೋದಲ್ಲ ಸರ್? ಡಿಕ್ಟೇಟ್ ಮಾಡೋದಕ್ಕೆ ಒಂದು ವಾಕ್ಶಕ್ತಿ ಅದಿಲ್ಲ. ಆಮೇಲೆ ಶಬ್ದಗಳೆಲ್ಲ ಮರ್ತು ಹೋಗ್ತಾ ಇದ್ದಾವಲ್ಲ, ಜ್ಞಾಪಿಸ್ಕೊಳ್ಳೋದು ಕಷ್ಟ.
ಅದರಿಂದ ಇವೆಲ್ಲ ಯೋಜನೆಗಳಷ್ಟೇ ಇವು. ಸದ್ಯದಲ್ಲೇ ಈ ಬಸವಣ್ಣಂದು ಒಂದು ಬರುತ್ತೆ, ಅದು ಜನರಿಗೆ ಇಷ್ಟ ಆದರೆ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಆಮೇಲೆ ವಚನಗಳಲ್ಲಿ ಅನುಭವ ಬರಿತೀನಿ. ಸೈದ್ಧಾಂತಿಕ ಚರಿತ್ರೆ ಅದು ಮುಂದೆ ಯಾರಾದರೂ ಬರೀಬೋದು. ಒಂದು ರೂಪರೇಷೆ ಹಾಕಿದ್ದೀನಿ ಈಗ ಅದಕ್ಕಷ್ಟೆ. ಇದು ಇಂಗ್ಲೀಷ್ ಭಾಷೆಗೆ ಹೋಗೋದ್ರಿಂದ ಜಗತ್ತಿನಲ್ಲಿ ಒಂದು ಮಾನ್ಯತೆ ಸಿಕ್ಕು ಅರ್ಥ ಮಾಡ್ಕೊಳ್ತಾ ಇದ್ದಾರಲ್ಲ ಸರ್? ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಯಾಕೆಂದರೆ ನಮ್ಮಲ್ಲಿ ಲಿಂಗಾಯತ ಧರ್ಮದ ಬಗ್ಗೆ ಕೆಲವರು ಕುತೂಹಲ ತೋರಿಸಿದ್ದಾರೆ ಫಾರಿನರ್ಸ್. ಅದೇ ಸರ್, ಬೇರೆ ದೇಶದವ್ರು ಹೆಂಗೆ ಸ್ವೀಕಾರ ಮಾಡಿದ್ರು ಇದನ್ನು? ಅದೇ ಬಸವಣ್ಣನ ಬಗ್ಗೆ ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಇವೆಲ್ಲ ಏನು ಚಳುವಳಿ ಅಂತ ನಡೆದ್ವಲ್ಲ ಒಂದು 3-4 ವರ್ಷದಿಂದ ಈಚೆಗೆ, ಅದರಿಂದಾಗಿ ಜನರಿಗೆ ಲಿಂಗಾಯತರು ಅಂದ್ರೆ ಯಾರು, ಲಿಂಗಾಯತಿಸಮ್ ಅಂದರೆ ಏನು ಅಂತನ್ನೋ ಕುತೂಹಲ ಕೆಲವರಿಗೆ ಬರ್ತಾಯಿದೆ. ಅದರಿಂದ ಬಸವಣ್ಣವ್ರ ಬಗ್ಗೆ ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಸ್ವಲ್ಪ ಫಾರಿನರ್ಸ್ ಅವ್ರಿಗೂ ಅವೇರ್ನೆಸ್ ಬರ್ತಾಯಿದೆ ಅಂತ ಅನ್ನಿಸ್ತದೆ ನನಗೆ. ಆಮೇಲೆ ಫಸ್ಟ್ ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ಡ್ ಇನ್ 14th century ಅಂತಿದ್ರು ಸರ್. ಅನುಭವ ಮಂಟಪದ ಮೇಲೆ ಗೊತ್ತಾದ ಮೇಲೆ ಮೊದಲನೇ ಪಾರ್ಲಿಮೆಂಟ್ ಆರಂಭ ಆಗಿದ್ದು ಕರ್ನಾಟಕದ ಅನ್ನೋ ಅಂಶ ಈಗ ಜಗತ್ತಿನ ಇತಿಹಾಸದಲ್ಲಿ ಗೊತ್ತಾಗಿದೆಯಲ್ಲ ಸರ್, ಅದಕ್ಕೆ ಮೂಲ ಕಾರಣ ಏನಂತೀರಿ? ಪಾರ್ಲಿಮೆಂಟ್ ಅಂತ ಅನ್ನೋದು ಈಗ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಅಂತೇಳಿ ನಮ್ಮ ವಿವೇಕಾನಂದರು ಹೋಗಿದ್ರಲ್ಲ 1893. ನಮ್ಮಲ್ಲಿನೂ ಅನುಭವ ಮಂಟಪ ಅದು ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂತ ಹೇಳ್ತೀವಿ ನಾವು. ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಹಂಗೆ. ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ಅಂತ ಹೇಳೋಕೆ ಇಷ್ಟ ಇಲ್ಲ. ಅಲ್ಲ, ಅದು ಹೇಳೋದು ನನಗೆ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಆಗುತ್ತೆ ಅಂತ ಹೇಳೋದು. ಯಾಕೆ ಉತ್ಪ್ರೇಕ್ಷೆ ಯಾಕೆ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂದರೆ, ಆ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಅಂತ ಏನು ಆಯ್ತಲ್ಲ 1890, ಅವಾಗಿಂದ ನಡೀತಾನೆ ಇದೆ, ಮತ್ತು ಪ್ರತಿ ವರ್ಷವೂ ಆಗುತ್ತೆ. 2024 ಆಯಿತು. ಅಲ್ಲಿ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಎಲ್ಲವೂ ಬರ್ತಾರಲ್ಲಿ ಪ್ರತಿನಿಧಿಗಳು. ಬೌದ್ಧರು, ಜೈನರು, ಹಿಂದೂಗಳು, ಕ್ರೈಸ್ತರು, ಪಾರ್ಸಿಗಳು, ಯಹೂದಿಗಳು, ಮುಸ್ಲಿಮರು ಎಲ್ಲರೂ ಬಂದಿರ್ತಾರಲ್ಲಿ. ಎಲ್ಲರೂ ಬಂದು ಏನು ಮಾಡ್ತಾರೆ, ಅವರು ತಮ್ಮ ತಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರೆ. ತಮ್ಮ ತಮ್ಮ ಧರ್ಮದ ವೈಶಿಷ್ಟ್ಯ, ಸಾಧ್ಯವಾದರೆ ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾರೆ. ಆದರೆ ಅವರು ಯಾರು ತಮ್ಮ ಧರ್ಮದ ಮುಖ್ಯವಾದ ಧ್ಯೇಯ ಏನಿರುತ್ತಲ್ಲ, ಧರ್ಮದ ಮುಖ್ಯ ಧ್ಯೇಯ ಅಂದರೆ ದೇವರನ್ನು ಸೇರೋದು ಅಥವಾ ಸ್ವರ್ಗಕ್ಕೆ ಹೋಗೋದು ಅಥವಾ ಮೋಕ್ಷ ಪಡೆಯೋದು ಅಂತ ನಾವೇನಂತೀವಿ, ಅದು ಮುಖ್ಯ ಧ್ಯೇಯ. ಅದನ್ನು ಹೆಂಗೆ ಪಡಿಬೇಕು ಅಂತ ಅನ್ನೋದ್ರ ಬಗ್ಗೆ ಏನು ಚರ್ಚೆ ಮಾಡೋದಿಲ್ಲ ಅವರು. ಆದರೆ ನಮ್ಮ ಅನುಭವ ಮಂಟಪದಲ್ಲಿ ಬೇರೆ ಬೇರೆ ಧರ್ಮದವರು ಬರಲ್ಲ, ಬರೀ ಲಿಂಗಾಯತರು ಅಷ್ಟೇ ಅಲ್ಲಿ ಬರೋದು. ಬೇರೆ ಬೇರೆ ಜಾತಿಯವರು ಇದ್ದರು, ಆದರೆ ಅವರೆಲ್ಲ ಲಿಂಗಾಯತರು ಆಗಿರ್ತಾರಲ್ಲ ಅಲ್ಲಿ ಬರೋದಕ್ಕಿಂತ ಮೊದಲು. ಅನುಭವ ಮಂಟಪಕ್ಕೆ ನೀವು ಸದಸ್ಯರೇ ಆಗಬೇಕು ಅಂತ ಹೇಳಿದರೆ ನೀವು ಲಿಂಗಾಯತರಾಗಬೇಕು. ಆದಮೇಲೂ ಯಾಕೆ ಬರಬೇಕು ಅಲ್ಲಿಗೆ, ಅವ್ರ ಉದ್ದೇಶ ಏನು ಅಂತ ಹೇಳಿದರೆ 2 ಕಾರಣ ಆಯ್ತವ. ಒಂದು, ಅವರು ಅನುಭಾವಿಗಳು ಆಗಿರ್ತಾರೆ ಆಗಲೇ. ಕೆಲವರು ಯಾರು ಮಾರ್ಗದರ್ಶನ ಕೇಳ್ತಾರೆ ಅವರಿಗೆ ಮಾರ್ಗದರ್ಶನ ನೀಡಬೇಕು. ಅವರು ಆ ಮಾರ್ಗದರ್ಶನ ನೀಡುವವ್ರದ್ದು ಒಂದು ಕೆಲಸ. ಇನ್ನು ಕೆಲವರು ಮಾರ್ಗದರ್ಶನ ಪಡೆಯೋರು ಬಂದಿರ್ತಾರೆ ಅಲ್ಲಿಗೆ, ಅಂಥವರೇ ಭಾಳ ಅಲ್ಲಿ. ಆ ಮಾರ್ಗದರ್ಶನ ಪಡೆಯುವವರಿಗೆ ಅವರೇ ಮಾರ್ಗದರ್ಶನ ನೀಡ್ತಾರಲ್ಲ, ಅದಕ್ಕೆ ಅನುಭವ ಅಂತಲೂ ಅಂತಾರೆ.
ಅನುಭವ ಪದ ಎರಡು ಅರ್ಥ ಇದೆ ಅದಕ್ಕೆ. ಅನುಭವ ಪದ ಅಂದರೆ ಒಂದು ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಒಂದು, ಎರಡನೇ ಅರ್ಥ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರಲ್ಲ ಕೆಲವು, ಮಾರ್ಗದರ್ಶನ ನೀಡ್ತಾರಲ್ಲ, ಅದು ಅನುಭವನೇ. ಶರಣರ ಸಂಘ, ಸತ್ಸಂಗ, ಮಹಾಮನೆ ಇವೆಲ್ಲ ಒಂದೇ ಅರ್ಥದವು. ಅನುಭವ ಮಂಟಪ, ಅನುಭಾವ ಮಂಟಪ ಇವೆಲ್ಲ ಒಂದೇ ಅರ್ಥದವು. ಸೊ ಅನುಭವ ಮಂಟಪದಲ್ಲಿ ಮಾರ್ಗದರ್ಶನ ಪಡೆಯೋದಕ್ಕೆ ಭಾಳ ಜನ ಬಂದಿರ್ತಾರೆ. ನೀ ಹೆಂಗೆ ಮಾಡಪ್ಪ, ನಾನು ಹೆಂಗೆ ಮಾಡಿದ್ದೆ ಅಂತ ಹೇಳಿ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಬರ್ತಾವಲ್ಲಿ, ಅಂಥವು ಇರ್ತವೆ. ಸೊ ಸೀನಿಯರ್ಸ್ ಅಂತ ಏನಿರ್ತಾರೆ ಅವರು ಮಾರ್ಗದರ್ಶನ ಮಾಡ್ತಾರೆ. ಜೂನಿಯರ್ಸ್ ಏನಿರ್ತಾರೆ ಅಂದರೆ ಆಧ್ಯಾತ್ಮಿಕವಾಗಿ ಜೂನಿಯರ್ಸ್ ಆಗಿದ್ದರು, ಅವರು ಮಾರ್ಗದರ್ಶನ ಪಡಿತಾರೆ. ಅದು ಅನುಭವ ಮಂಟಪದ ಕರ್ತವ್ಯ, ಅದು ಮೂಲ ಕರ್ತವ್ಯ. ಅದು ವಚನಗಳನ್ನು ನಾವು ನೋಡಿದರೆ ಅಕ್ಕ ಮಹಾದೇವಿ ಹೇಳ್ತಾಳೆ, ನಾನು ಇಂತಿಲ್ಲಿ ಬಂದಿದ್ದರಿಂದ ನನಗಿಂಥ ಒಂದು ಅನುಕೂಲ ಆಯಿತು, ಬಸವಣ್ಣವ್ರು ಇಂಥ ಹೇಳಿದರು, ಶರಣರ ಸಂಘದಿಂದ ಇಂಥ ಪ್ರಾಫಿಟ್ ಆಯಿತು ನನಗೆ ಅಂತ ಹೇಳ್ತಾರೆ. ಅದರಿಂದ ಈ ಅನುಭವ ಮಂಟಪ ಶರಣರ ಸಂಘ. ಅದು ಶರಣರ ಸಂಘದಿಂದ ಏನು ಬೆನಿಫಿಟ್ ಸಿಗ್ತದೆ ಅದನ್ನು ಪಡೆಯೋಕ್ಕೆ ಬಂದಿರ್ತಾರಲ್ಲಿ. ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ನಲ್ಲಿ ಇದಿಲ್ಲ. ಅಲ್ಲ, ನಮ್ಮದು ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ ಅಲ್ಲ ಸರ್, ಹೌದು ಅಂತಾರೆ ಕೆಲವರು. ಅದಕ್ಕೆ ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ಆಫ್ ವರ್ಲ್ಡ್, ಡೆಮೊಕ್ರೆಟಿಕ್ ಅಪ್ರೋಚ್ ಇರುವಂಥ ಪಾರ್ಲಿಮೆಂಟ್ ವರ್ಲ್ಡ್. ಅದು ಸರಿ, ಅದಿರ್ಬೋದು. ಅಲ್ಲಿ ಜಾತಿ ಭೇದ ಇರ್ಕೂಡ್ದು. ಅದೇ ಸರ್, ಈಗ ಏನು ಹೊತ್ತು ಆಲ್ ಆರ್ ಈಕ್ವಲ್. ಈ ಏನು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದಲ್ಲಿ ಎಲ್ಲ ಆಶಯಗಳನ್ನು ಜಾರಿಗೆ ತಂದಿದ್ದು, ಆ ಕಾರಣದಿಂದ ಅದು ಫಸ್ಟ್ ಪಾರ್ಲಿಮೆಂಟ್. ಇಲ್ಲ, ಅದನ್ನು ಕೆಲವರು ಹಿಂಗೂ ಹೇಳಿದ್ದಾರೆ, ಅದನ್ನು ನಾನು ಒಪ್ಪೋದು. ಅದು ಸರಿಯಲ್ಲ ಸರ್. ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್, ಎಸ್, ಅದು ಸರಿ. ಎಲ್ಲರೂ ಸಮಾನರು, ಅಂದರೆ ಜಾತಿ ಭೇದ ಇಲ್ವಲ್ಲ, ಅದರಿಂದ ಎಲ್ಲರೂ ಸಮಾನ. ಪುರುಷರಿಗೆ ಸ್ತ್ರೀಯರು ಸಮಾನರು, ಎಲ್ಲರೂ. ಏಕೆಂದರೆ ಅನುಭವ ಮಟ್ಟದಲ್ಲಿ ಪುರುಷರು ಬರ್ತಿದ್ರು, ಸ್ತ್ರೀಯರು ಬರ್ತಿದ್ರು, ಬ್ರಾಹ್ಮಣರು ಬರ್ತಿದ್ರು, ಶೂದ್ರರು ಬರ್ತಿದ್ರು, ಚಂಡಾಲರು ಅಂದರೆ ಅಸ್ಪೃಶ್ಯರು ಬರ್ತಿದ್ರು. ಮತ್ತು ಅದು ಅವೈದಿಕವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಾರ್ಗದರ್ಶನ ನೀಡೋದಕ್ಕೆ ಅಧ್ಯಕ್ಷ ಆಗಿದ್ನಲ್ಲ, ಅವನ ಶೂದ್ರ ಅವನು, ನಟವರ ಜನಾಂಗ. ಆದರೆ ಅವರು ವೈದಿಕರಲ್ಲಿ ಬ್ರಾಹ್ಮಣ ಮಾತ್ರ ಗುರು. ಅದಕ್ಕೆ ಬಸವಣ್ಣವ್ರು ಏನಂತಾರೆ, ವರ್ಣನಾಂ ಬ್ರಾಹ್ಮಣ ಗುರು ಅನ್ನುವುದು ಹುಸಿ ಅಂತ ಶುರು ಮಾಡ್ತಾರೆ ಒಂದು ವಚನದಲ್ಲಿ. ವರ್ಣನಾಂ ಬ್ರಾಹ್ಮಣೋ ಗುರು ಅನ್ನೋದು ತಪ್ಪು ಅಂತ ಹೇಳ್ತಾರೆ ಅವರು. ಆ ಅರ್ಥದಲ್ಲಿ ಡೆಮೊಕ್ರೆಟಿಕ್ ಇದು. ಸರ್, ತಾವು ಇಲ್ಲಿವರೆಗೂ ಭಾಳ ಅದ್ಭುತವಾದ ಮತ್ತು ಸೈದ್ಧಾಂತಿಕವಾಗಿ ಸಂಶೋಧನಾತ್ಮಕವಾಗಿ ಅನೇಕ ವಿಷಯಗಳನ್ನು ನಮ್ಮ ಹೊಸ ಜನಾಂಗಕ್ಕೆ ಮುಟ್ಟಿಸಿದಿರಿ. ಭಾಳ ಸಾಲಿಡ್ ಆಗಿರುವಂಥ ಪಾಯಿಂಟ್ಗಳು, ಅವುಗಳನ್ನು ತಲುಪಿಸೋ ಜವಾಬ್ದಾರಿ ನಮ್ಮ ಈ ಥರದ ಹೊಸ ಟೆಕ್ನಾಲಜಿಯನ್ನು ಬಳಸಿಕೊಂಡು. ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಈ ಥರದ ಯೂಟ್ಯೂಬ್ ಮೂಲಕನೂ ನಾವು ಜನರಿಗೆ ಈ ವಿಚಾರಧಾರೆಗಳನ್ನು ಹಂಚ್ಕೊಳ್ಬೇಕು ಅಂತ ಬಂದಾಗ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ತಮಗೆ ಅನಂತ ಶರಣಾರ್ಥಿಗಳು ಸರ್. ಶರಣಾರ್ಥಿ. ಆತ್ಮೀಯರೇ, ಡಾಕ್ಟರ್ ಎನ್ ಜಿ ಮಹದೇವಪ್ಪ ಅವರು ಈ ನಾಡು ಕಂಡ ಅದ್ಭುತ ಸಂಶೋಧಕರು. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅದ್ಭುತವಾದ ಪ್ರಭುತ್ವವನ್ನು ಹೊಂದಿದವರು. ಈ ವಚನಗಳನ್ನು ಅನುವಾದ ಮಾಡುವ ಸಂದರ್ಭದಲ್ಲಿ ಆ ಮಿಸ್ಟಿಸಿಸಮ್ಗೆ ಪರ್ಯಾಯ ಪದಗಳನ್ನು ಇಂಗ್ಲೀಷ್ನಲ್ಲಿ ಹುಡುಕುವ ಕೆಲಸದಲ್ಲಿ ಕೂಡ ಯಶಸ್ವಿಯಾದವರು. ಅವರ ಮಾತುಗಳು ನಿಜವಾಗಲೂ ಪ್ರತಿಯೊಬ್ಬ ಲಿಂಗಾಯತರಿಗೆ, ಧರ್ಮಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳೋರಿಗೆ ಮಾರ್ಗಸೂಚಿ ಆಗಬಲ್ಲವು ಅನ್ನುವ ಆಶಯದೊಂದಿಗೆ ಇಂದಿನ ಮಾತನ್ನು ವಿರಮಿಸೋಣ. ಇಂದಿನ ಮಾತಿನಿಂದ ವಿರಮಿಸೋಣ. ಶರಣಾರ್ಥಿ.